ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಚಾಪ್ಟರ್ 5 ಐದನೇ ಚಾಪ್ಟರ್ ಇವತ್ತು ಚರ್ಚೆ ಮಾಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಇದೆ. ಚಾಪ್ಟರ್ ಹೆಸರು ಏನಪ್ಪ ಅಂದರೆ ಎರಡನೇ ಹಂತದ ಕ್ರಾಂತಿಕಾರಿಗಳು. ಕ್ರಾಂತಿಕಾರಿಗಳು ಅಂದ ತಕ್ಷಣ ನಿಮ್ಮ ಮುಂದೆ ಪಟ್ಟಂತ ಕಣ್ಣಿಗೆ ಬರಬೇಕು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇಂಥವ್ರು. ಓಕೆ, ಹಿಂಸಾತ್ಮಕವಾಗಿ ಸ್ವತಂತ್ರ ಹೋರಾಟವನ್ನು ಮಾಡಿದವರು, ಸ್ವತಂತ್ರ ಸಂಗ್ರಾಮವನ್ನು ಮಾಡಿದವರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಯಾಕಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪಾತ್ರ ಬಹಳ ದೊಡ್ಡದಿದೆ. ಬ್ರಿಟಿಷರು ಬೇರೆ ಯಾರಿಗೂ ಹೆದರ್ತಿರ್ಲಿಲ್ಲ, ಆದರೆ ಇವರು ಭಾಳ ಹೆದರ್ತಿದ್ರು. ಇವರ ಒಂದು ಪಾತ್ರದ ಬಗ್ಗೆ, ಇವ್ರು ಏನೇನು ಮಾಡಿದ್ರು, ಇವ್ರ ಕೆಲಸ ಏನು, ಎಲ್ಲವನ್ನು ತಿಳ್ಕೊಳ್ಳುವಂಥ ಸಮಯ. ಓಕೆ, ಇದನ್ನು ಭಾಳ ಸಿಸ್ಟಮೆಟಿಕಾಗಿ ಸ್ಟಡಿ ಮಾಡ್ತೀನಿ ನಾನು. ಎರಡನೇ ಹಂತದ ಕ್ರಾಂತಿಕಾರಿಗಳ ಉಗಮಕ್ಕೆ ಕಾರಣಗಳೇನು ತಿಳ್ಕೊಳ್ಳೋಣ. ರೀಸನ್ಸ್ ಫಾರ್ ಎಮರ್ಜೆನ್ಸ್ ಆಫ್ ಸೆಕೆಂಡ್ ಫೇಸ್ ರೆವಲ್ಯೂಷನರೀಸ್. ನೆಕ್ಸ್ಟ್ ತತ್ವ ಸಿದ್ಧಾಂತ, ಇವರ ತತ್ವ ಸಿದ್ಧಾಂತ ಏನಾಗಿತ್ತು, ವಾಟ್ ವಾಸ್ ದ ಫಿಲಾಸಫಿ ಏನಾಗಿತ್ತು. ನೆಕ್ಸ್ಟು ಈ ಒಂದು ಕ್ರಾಂತಿಕಾರಿಗಳ ಸಂಘಟನೆಗಳು ಮತ್ತು ಸಿದ್ಧಾಂತ, ಇವರ ಸಂಘಟನೆಗಳೇ HRA, ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಅಂತ ನಾವು ನೋಡ್ತೇವೆ. ಸೊ ಬಹಳಷ್ಟು ಬರ್ತವೆ, ಹೇಳ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಪ್ರಮುಖ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾಕೋರಿ ಘಟನೆ ಎಲ್ಲ ನಡೆಯುತ್ತೆ, ಆ ಕಾಕೋರಿ ಘಟನೆ ಏನು ಎಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೌಲ್ಯಮಾಪನ, ಇದಿಷ್ಟು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೀನಿ. 1905ರಲ್ಲಿ ಸ್ವದೇಶಿ ಚಳುವಳಿ ನಡೆಯುತ್ತೆ. ಸ್ವದೇಶಿ ಚಳುವಳಿ ಅನ್ನೋದು ಒಂದು ಜನಾಂದೋಲನ ಅಂದರೆ ಗೊತ್ತಾಗಲ್ಲ ನಿಮಗೆ. ಭಾಳಷ್ಟು ಲಕ್ಷ ಜನರು ಸೇರ್ಕೊಂಡು ಹೋರಾಟ ಮಾಡ್ತಾರೆ, ಆದರೆ ಶಾಂತಿಯುತವಾಗಿರುತ್ತೆ. ಇದು ಬಾಲಗಂಗಾಧರ ತಿಲಕ್ ಅಥವಾ ತೀವ್ರಗಾಮಿಗಳ ನೇತೃತ್ವದಲ್ಲಿ ನಡೀತು. ಯಾವಾಗ ಇದು ನಿಂತು ಹೋದ್ಮೇಲೆ ಒಂದನೇ ಹಂತದ ಕ್ರಾಂತಿಕಾರಿ ಹುಟ್ಟುತ್ತೆ. ಚಾಪೇಕರ್ ಸಹೋದರರೆಲ್ಲ ನೋಡ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ 1920ರಿಂದ 22 ಈ ಸಂದರ್ಭದಲ್ಲಿ ಅಸಹಕಾರ ಚಳವಳಿ ಸ್ಟಾರ್ಟ್ ಆಗುತ್ತೆ. ನಾನು ಇದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲ, ಮುಂದೆ ಕ್ಲಾಸಲ್ಲಿ ಮಾತಾಡ್ತೀನಿ. ಅಸಹಕಾರ ಚಳವಳಿ ಗಾಂಧೀಜಿಯವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಇದನ್ನು ಒಂದು ಜನಾಂದೋಲನ. ಇದನ್ನು ಹೋರಾಟ ನಿಂತ ಮೇಲೆ ಎರಡನೇ ಹಂತದ ಕ್ರಾಂತಿಕಾರಿನ ನೋಡ್ತೀವಿ ನಾವು. ಎರಡನೇ ಹಂತದ ಕ್ರಾಂತಿಕಾರಿ, ಅದುವೇ ಇವತ್ತಿನ ಟಾಪಿಕ್. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜತಿನ್ ದಾಸ್, ರಾಜ್ಗುರು, ಸುಖದೇವ್, ಇವರೆಲ್ಲರ ಬಗ್ಗೆ ನೋಡ್ತೀವಿ ನಾವು. ಓಕೆ, ನೆಕ್ಸ್ಟ್ 1930ರಲ್ಲಿ ಕಾನೂನು ಭಂಗ ಚಳುವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಓಕೆ, ಸೊ ಇದನ್ನು ಒಂದು ದೊಡ್ಡ ಜನಾಂದೋಲನ. ಈ ಜನಾಂದೋಲನ ಇದ್ದ ಮೇಲೆ ಮೂರನೇ ಹಂತದ ಕ್ರಾಂತಿಕಾರಿ ಹುಟ್ಟುಕೊಳ್ಳುತ್ತೆ. ಅದುವೇ ಬಂಗಾಲ್ ಕ್ರಾಂತಿಕಾರಿ ಸೂರ್ಯಸೇನ್, ಪ್ರೀತಿಲತಾ ವಾಡೇಕರ್. ಸೊ ಅವ್ರ ಬಗ್ಗೆ ಎಲ್ಲ ನೋಡ್ತೀವಿ ನಾವು. ಓಕೆ, ಸೊ ನೆಕ್ಸ್ಟು 1942ರಲ್ಲಿ ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ ಅಂತ ಒಂದು ದೊಡ್ಡ ಜನಾಂದೋಲನ ನಡೆಯುತ್ತೆ. ಸೊ ಇದು ನಿಂತು ಹೋದ್ಮೇಲೆ 1945ರಲ್ಲಿ 4ನೇ ಹಂತದ ಕ್ರಾಂತಿಕಾರಿ ಹುಟ್ಟುಕೊಳ್ಳುತ್ತೆ. ಅದುವೇ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ INA ನಡೆಯುತ್ತೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಕ್ರೊನಾಲಜಿ ಅರ್ಥ ಮಾಡ್ಕೊತಾ ಇದ್ದೀರಾ. ಸೊ ಪ್ರತಿ ಜನಾಂದೋಲನದ ನಂತರ ಒಂದು ಕ್ರಾಂತಿಕಾರಿಯ ಉಗಮ ಆಗಿದೆ. ನೋಡಿ, ಇತಿಹಾಸವನ್ನು ನಾನು ನಿಮಗೆ ಹಿಂಡಿ ಅದರ ರಸ ಕೊಡ್ತಾ ಇದ್ದೀನಿ. ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಷ್ಟು ಇಂಟ್ರೆಸ್ಟಿಂಗ್ ಇದೆಲ್ಲ. ಈ ಥರ ನೀವು ವಿಚಾರ ಮಾಡಲಿಕ್ಕಿಲ್ಲ. ಏನು ಕಾರಣ ಅಂತ ಬರುತ್ತೆ ಪ್ರಶ್ನೆ. ಏನು ಕಾರಣ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೊಂದು ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ನೀವೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರ ಅನ್ಕೊಳ್ಳೋಣ. ಓಕೆ, ಸೊ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ದೊಡ್ಡ ಕಂಪನಿ ಇದೆ, ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸುಮಾರು 10,000 ಜನ ಎಂಪ್ಲಾಯಿಗಳಿದ್ದಾರೆ, 10,000 ಜನ ನೌಕರರಿದ್ದಾರೆ. ಓಕೆ, ಸೊ ನಿಮಗೇನಾಗ್ತಿದೆ, ಇಲ್ಲಿ ಅನ್ಯಾಯ ಆಗ್ತದೆ ಭಾಳಷ್ಟು. ನಿಮಗೆ ಸಂಬಳ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ, ಹೆಚ್ಚಿಗೆ ದುಡ್ಸ್ಕೊತಾ ಇದ್ದಾರೆ. ಆಮೇಲೆ ಓವರ್ ಟೈಮ್ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಸಂಬಳ ಇಲ್ಲ, ಅಲ್ಲಿ ಸರಿಯಾದ ಸೇಫ್ಟಿ ಇಲ್ಲ, ಅಲ್ಲಿ ಟಾಯ್ಲೆಟ್ ಇಲ್ಲ, ಸರಿಯಾದ ಹೆಲ್ಮೆಟ್ ಇಲ್ಲ, ಏನೋ ಭಾಳಷ್ಟು ಸಮಸ್ಯೆಗಳಿದೆ. ಅದಕ್ಕೆ ನೀವೆಲ್ಲ 10,000 ಜನ ಉದ್ಯೋಗಿಗಳು ಏನು ಮಾಡ್ತೀರಾ, ಹೋರಾಟ ಮಾಡ್ತೀರಾ. ಯಾವುದು ಹೋರಾಟ? ಜನಾಂದೋಲನ, ಶಾಂತಿಯುತ ಹೋರಾಟ. ಆ ಕಂಪ್ನಿ ಮುಂದೆ 10,000 ಮುಂದೆ ಕೂತ್ಕೊಂಡು ಆ ಕಂಪ್ನಿಗೆ ಧಿಕ್ಕಾರ, ಕಂಪ್ನಿ ಮಾಲೀಕನಿಗೆ ಧಿಕ್ಕಾರ ಅಂತೇಳಿ ನೀವು ಜನಾಂದೋಲನ ಮಾಡ್ತೀರಾ, ಶಾಂತಿಯುತ ಹೋರಾಟ ಮಾಡ್ತೀರಾ. 1 ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, 3 ದಿನ ಮುಷ್ಕರ. ಎಷ್ಟು ದಿನ ಮಾಡಿದ್ರು ಆ ಕಂಪ್ನಿ ಮಾಲೀಕ ಒಟ್ಟ ತಲೆನೇ ಕೆಡಿಸ್ಕೊಳ್ಳಲ್ಲ, ನನಗೆ ಸಂಬಂಧ ಇಲ್ಲ ಅಂತ. ಅವನೇನು ಮಾಡ್ತಾನೆ, ಸಾಕಾಗಿ ಮುಂದೆ ಏನು ಮಾಡ್ತಾನೆ, 1 ತಿಂಗಳು 2 ತಿಂಗಳಾದ್ಮೇಲೆ ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ಬಿಡ್ತಾನೆ. ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದಾಗ ಹಿಂಗಾಗುತ್ತೆ. ಈಗ ಹೆಂಗಾಗಿದೆ ಅಂದರೆ, ಮೊದಲೇ ಅನ್ಯಾಯ ಆಗಿದೆ ಅಂತ ಹತಾಶೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೊಂದು ಅನ್ಯಾಯ, ಲಾಠಿ ಚಾರ್ಜ್, ಗಾಯದ ಮೇಲೆ ಪೆಟ್ಟು ಅಂತ ಕರೀತಾರೆ. ಮೊದಲೇ ಗಾಯ ಆಗಿದೆ, ಗಾಯಕ್ಕೆ ಮತ್ತಷ್ಟು ಗಾಯ ಮಾಡೋದು. ಈಗ ಈ 10,000 ಜನರಲ್ಲಿ ಒಂದಿಷ್ಟು ಜನ ಕ್ರಾಂತಿಕಾರಿಗಳಾಗಿ ಮಾರ್ಪಡಲೇಬೇಕು. ಈ 10,000 ಜನರಲ್ಲಿ ಒಂದಿಷ್ಟು ಜನ, 200, 150 ಎಷ್ಟು ಜನ ಕ್ರಾಂತಿಕಾರಿಗಳಾಗ್ತಾರೆ. ಮುಂದೆ ಏನು ಮಾಡ್ತಾರೆ, ಆ ಕಂಪ್ನಿಗೆ ಗ್ಲಾಸಿಗೆ ಕಲ್ಲು ಹೊಡೆಯೋದು, ಕಂಪ್ನಿ ಬೆಂಕಿ ಹಚ್ಚಕ್ಕೆ ನೋಡೋದು, ಕಂಪ್ನಿ ಮಾಲೀಕನಿಗೆ ಸಾಯ್ಸಕ್ಕೆ ನೋಡೋದು ಸ್ಟಾರ್ಟ್ ಆಗುತ್ತೆ. ಸೊ ಸೈಕಾಲಜಿ ಅರ್ಥ ಮಾಡ್ಕೊತಾ ಇದ್ರೆ, ಹಾಗೆಯೇ ನಮ್ಮ ದೇಶದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ, ನಮಗೆ ಶೋಷಣೆ ಆಗ್ತಿದೆ ಅಂತ ನಾವು ಹೋರಾಟ
ಶಾಂತಿಯುತ ಹೋರಾಟ ಮಾಡಿದ್ರೆ ಅದನ್ನು ಅವರು ಬ್ರಿಟಿಷರ್ ಲಾಠಿ ಚಾರ್ಜ್ ಮಾಡಿಸ್ತಿದ್ರು, ಬ್ರಿಟಿಷರ್ ಅದನ್ನು ದಮನ ಮಾಡ್ತಿದ್ರು. ದೇ ಆಲ್ವೇಸ್ ಸಪ್ರೆಸ್ಡ್ ಅವರ್ ಪ್ರೊಟೆಸ್ಟ್, ನಮ್ಮ ಹೋರಾಟವನ್ನು ದಮನ ಮಾಡ್ತಿದ್ರು. ಹೀಗಾಗಿ ಸಹಜವಾಗಿಯೇ ಕ್ರಾಂತಿಕಾರಿಗಳು ಹುಟ್ಕೊತಾರೆ. ಸೊ ಆ ಸೈಕಾಲಜಿ ಅರ್ಥ ಆಗುತ್ತಾ? ಹೀಗಾಗಿ ಇಲ್ಲಿ ನಾನು 1ನೇ ಹಂತದ ಕ್ರಾಂತಿಕಾರಿಗಳ ಬಗ್ಗೆ ಮಾತನಾಡೋದು ಏನಿಲ್ಲ, ಜಾಸ್ತಿ ಏನಿಲ್ಲ, ಅಲ್ಲಿ ಕಮ್ಮಿ ಇದೆ ಸ್ವಲ್ಪ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ 2ನೇ ಹಂತದ ಕ್ರಾಂತಿಕಾರಿ ಬಗ್ಗೆ ನಾನು ಮಾತಾಡಬೇಕು ನೆಕ್ಸ್ಟ್ ಈ ಇವತ್ತಿನ ಕ್ಲಾಸಲ್ಲಿ. 3ನೇ ಹಂತದ ಬಂಗಾಳದ ಒಂದು ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟು. ಅದಾದಮೇಲೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಅಂತೂ ಒಂದು ಕ್ಲಾಸ್ನೇ ಇದೆ, ಒಂದೇ 2 ಕ್ಲಾಸ್ ಆಗ್ಬೋದು. INA ಬಗ್ಗೆ ಎಲ್ಲ ಮಾತಾಡ್ತೀನಿ ನಾನು. ಜರ್ಮನಿಯಲ್ಲಿ ಏನು ಮಾಡಿದ್ರು, ಜಪಾನಲ್ಲಿ ಏನು ಮಾಡಿದ್ರು ಎಲ್ಲ ಹೇಳೋಣ, ಸಿಂಗಾಪುರಲ್ಲಿ ಏನು ಮಾಡಿದ್ರು. ಸೊ ಹೀಗಾಗಿ ಇವತ್ತಿನ ತರಗತಿಯಲ್ಲಿ ನಾನು 2ನೇ ಹಂತದ ಕ್ರಾಂತಿಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈಗ ತಮಗೊಂದು ಐಡಿಯಾ ಬಂದದ್ದು ಅನ್ಕೋತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. 2ನೇ ಹಂತದ ಕ್ರಾಂತಿಕಾರಿಗಳ ಉಗಮಕ್ಕೆ ಕಾರಣಗಳೇ. 2ನೇ ಹಂತದಲ್ಲಿ ಯಾರಿದ್ರು ಗೊತ್ತೈತಿಲ್ಲ ನಿಮಗೆ? ಪ್ರಮುಖವಾಗಿ ಭಗತ್ ಸಿಂಗ್, ಹೆಸರು ಹೇಳ್ಬಿಡ್ತೀನಿ ನೋಡಿ. ಪ್ರಮುಖವಾಗಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅವರಿದ್ದರು ಈ ಸಂದರ್ಭದಲ್ಲಿ, ಜತೀನ್ ದಾಸ್, ಸುಖದೇವ್, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್, ಹೀಗೆ ಅನೇಕರು ಬರ್ತಾರೆ. ಅಶ್ಫಾಕುಲ್ಲಾ ಖಾನ್, ಹೀಗೆ ಅನೇಕರು ಇಲ್ಲಿ ನಾವು ನೋಡ್ತೇವೆ. ಓಕೆ, ಸೊ ಫಸ್ಟ್ ನೋಡೋಣ ಇವರ ಒಂದು ಕ್ರಾಂತಿಕಾರಿಗಳು ಉಗಮಕ್ಕೆ ಕಾರಣಗಳು ನೋಡೋಣ. ಫಸ್ಟ್ ಸಿಚುವೇಶನ್ ನೋಡಿ, ಸನ್ನಿವೇಶ. ಭಾರತಕ್ಕೆ ನಾಯಕತ್ವದ ಕೊರತೆ ಇತ್ತು. ಎಸ್, 1920ರಿಂದ 22 ಅಸಹಕಾರ ಚಳವಳಿ ಮುಗಿದೋಗುತ್ತೆ. ಸೊ ಅಸಹಕಾರ ಚಳವಳಿ ನಿಂತು ಹೋಗುತ್ತೆ. ನಿಂತು ಹೋದ್ಮೇಲೆ ಗಾಂಧೀಜಿ ಅರೆಸ್ಟ್ ಆಗ್ತಾರೆ. ಭಾಳಷ್ಟು ನಾಯಕರು ಹೋರಾಟದಿಂದ ದೂರ ಸರಿತಾರೆ, ಜನರು ಸೈಲೆಂಟ್ ಆಗ್ತಾರೆ. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ನಾಯಕತ್ವದ ಕೊರತೆ ಇರುತ್ತೆ. ಆ ಸಂದರ್ಭದಲ್ಲಿ ಕ್ರಾಂತಿಕಾರಿಗಳು ಸ್ವತಂತ್ರ ಹೋರಾಟದ ನಾಯಕತ್ವವನ್ನು ತಗೊಳ್ತಾರೆ. ನೆಕ್ಸ್ಟ್ ಸ್ಫೂರ್ತಿ ನೋಡಿ, ರಷ್ಯಾದ ಕ್ರಾಂತಿ 1917. 1917ರಲ್ಲಿ ರಷ್ಯಾದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಅಲ್ಲಿನ ಕೂಲಿ ಕಾರ್ಮಿಕರು, ಅಲ್ಲಿನ ರೈತರು, ಆ ಒಬ್ಬ ಜಾರ್ ಮನೆತನದ ಅವನ ವಿರುದ್ಧ ಹೋರಾಡಿ ಲೆನಿನ್ನ ಒಂದು ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಸೊ ಹೀಗಾಗಿ ನಾವು ಯಾಕೆ ಮಾಡಬಾರ್ದು, ಭಾರತದಲ್ಲಿ ನಾವು ಯಾಕೆ ಮಾಡಬಾರ್ದು, ನಾವು ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರ್ದು ಅನ್ನೋದು ಒಂದು ಸ್ಫೂರ್ತಿ ಸಿಗುತ್ತೆ. ಉತ್ತೇಜನ ನೋಡಿ, ಕಮ್ಯುನಿಸ್ಟ್ ಸಂಘಟನೆಗಳು. ಎಸ್, ಉದಾಹರಣೆಗೆ CPI, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 1925ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪಕರು ಪ್ರಮುಖವಾಗಿ MN ರಾಯ್ ಸ್ಥಾಪನೆ ಮಾಡ್ತಾರೆ. ಸೊ ಇಂಥ ಒಂದು ಸಂಘಟನೆಗಳು, ಇಂಥ ಒಂದು ಪಕ್ಷಗಳು ಏನು ಮಾಡುತ್ತೆ, ಈ ಕ್ರಾಂತಿಕಾರಿಗಳಿಗೆ ಸಪೋರ್ಟ್ ಕೊಡುತ್ತೆ. ನಿಮಗೆ ಇನ್ನೊಂದು ಗೊತ್ತಿರಲಿ, ಎಲ್ಲ ಕ್ರಾಂತಿಕಾರಿಗಳು ಕಮ್ಯುನಿಸ್ಟ್ ಒಂದು ಐಡಿಯಾಲಜಿಯನ್ನು ಹೊಂದಿದ್ರು. ಓಕೆ, ಎಲ್ಲ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್ ಕಮ್ಯುನಿಸ್ಟ್ ಐಡಿಯಾಲಜಿ ಗೊತ್ತಾಗುತ್ತೆ. ಪಟ್ಟ ಬಡವ ಶ್ರೀಮಂತ ಭೇದವ ಇಲ್ಲ, ಎಲ್ಲರಿಗೂ ಸಮಾನತೆ ಇರಬೇಕು. ಈ ಬಂಡವಾಳಶಾಹಿಗಳನ್ನು ವಿರೋಧಿಸ್ತಿದ್ರು, ಬಿಸ್ನೆಸ್ ಮ್ಯಾನ್ಗಳನ್ನು ವಿರೋಧಿಸ್ತಿದ್ರು, ಈ ದೇಶಕ್ಕೆ ಅವರೇ ದೊಡ್ಡ ಕುತ್ತು ಅಂತ ಹೇಳ್ತಿದ್ರು. ಅದು ಕಮ್ಯುನಿಸ್ಟ್ ಐಡಿಯಾಲಜಿ. ಸೊ ಆ ಕಮ್ಯುನಿಸ್ಟ್ ಪಕ್ಷಗಳು ಸ್ಥಾಪನೆ ಆಗ್ತಾ ಇತ್ತು. ಕಮ್ಯುನಿಸ್ಟ್ ಇವ್ರದ್ದು ಐಡಿಯಾಲಜಿ ಇತ್ತು. ಆಮೇಲೆ AITU ಅಂತ ಬರುತ್ತೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, 1920ರಲ್ಲಿ ಸ್ಥಾಪನೆ ಆಗುತ್ತೆ. ಇದನ್ನು ಸ್ಥಾಪನೆ ಮಾಡಿದವರು ಲಾಲಾ ಲಜಪತ್ ರಾಯ್. ಇದರ ಮೊದಲ ಅಧ್ಯಕ್ಷರು ಕೂಡ ಅವರೇ. ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಂಬೈಯಲ್ಲಿ ಫಸ್ಟ್ 1900, ಇವೆಲ್ಲ ನೆನ್ಪಿಟ್ಟುಗಳು, ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತವೆ. ಕ್ವಶನ್ ಏನು ಕೇಳ್ತಾನೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಲೆಫ್ಟಿಸ್ಟ್ ಅಂತಲೂ ಕರೀತಾರೆ, ಇವರೆಲ್ಲ ಎಡಪಂಥೀಯರು. ಓಕೆ, ಸೊ ಈ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪಕರು ಯಾರು? MN ರಾಯ್. 1925ರಲ್ಲಿ ಈ ಪಕ್ಷ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದು ಯಾವ ವರ್ಷದಿಂದ ಸ್ಥಾಪನೆ ಆಯಿತು? 1920. ಎಲ್ಲಿ? ಮುಂಬೈಲಿ. ಯಾರಿದ್ರ ಮೊದಲ ಅಧ್ಯಕ್ಷರು? ಲಾಲಾ ಲಜಪತ್ ರಾಯ್. ಯಾರಿದ್ರ ಸ್ಥಾಪಕರು? ಲಾಲಾ ಲಜಪತ್ ರಾಯ್. ನೆನ್ಪಿಟ್ಟು ಗೊತ್ತಿರಲ್ಲ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವೆಲ್ಲ ಕಾರಣದಿಂದ ಕ್ರಾಂತಿಕಾರಿಗಳು ಉಗಮ ಆಗುತ್ತೆ. ಯಾಕಂದರೆ ಕ್ರಾಂತಿಕಾರಿಗಳಿಗೆ ಈ ಪಕ್ಷದಿಂದ ಸಪೋರ್ಟ್ ಸಿಗುತ್ತೆ, ಇಂಥ ಸಂಘಟನೆಗಳಿಂದ, ಇಂಥ ಒಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಅದರಿಂದೆಲ್ಲ ಬೆಂಬಲ ಸಿಗುತ್ತೆ. ನೆಕ್ಸ್ಟ್ ನೋಡೋಣ, ಈ ಒಂದು ನಮ್ಮ ಕ್ರಾಂತಿಕಾರಿಗಳ ಅಥವಾ ನಮ್ಮ ರೆವಲ್ಯೂಷನರೀಸ್ ಅಂತ ಕರಿತೀವಿ, ಕ್ರಾಂತಿಕಾರಿಗಳ ತತ್ವ ಸಿದ್ಧಾಂತ ಏನಾಗಿತ್ತು? ಸಮಾಜವಾದ ಮತ್ತು ಸಮತಾವಾದಕ್ಕೆ ಉತ್ತೇಜನ. ಸಮಾಜವಾದ ಈಗ ರಷ್ಯಾದಲ್ಲೆಲ್ಲ ಇದೆ, ಚೀನಾದಲ್ಲೆಲ್ಲ ಅದೇ ಇದೆ, ಸಮಾಜವಾದ ಅಂತ ಕರಿತೀವಿ ನಾವು. ಸೋಷಿಯಲಿಸ್ಟ್ ಐಡಿಯಾಲಜಿ ಅಂತ ಕರಿತೀವಿ. ಅಂದರೆ ಈಗ ಒಂದು ಊರಿದೆ, ಊರಂದಮೇಲೆ ಅಲ್ಲಿ ಊರಲ್ಲಿ ಎಲ್ಲರಿಗೂ ಸೇಮ್ ಮನೆಗಳು, ಎಲ್ಲ ಯಾರೂ ಬಡವ ಶ್ರೀಮಂತ ಇರಬಾರ್ದು, ಎಲ್ಲರೂ ಸೇಮ್. ಇವ್ರು ನೋಡ್ರಿ, ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗೆ ಮೊದಲು ಕೈ ಹಾಕ್ತಾರೆ. ಇವತ್ತು ನಮ್ಮ ಭಾರತದಲ್ಲಿ ಭೂ ಸುಧಾರಣೆ ಎಲ್ಲಿ ಯಶಸ್ವಿಯಾಗಿಲ್ಲ, ಆದರೆ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಯಶಸ್ವಿಯಾಗಿದೆ. ಯಾಕಂದರೆ ಅಲ್ಲಿ ಭಾಳಷ್ಟು ವರ್ಷಗಳ ಕಾಲ ಎಡಪಂಥೀಯ ಪಕ್ಷಗಳು ಆಳ್ವಿಕೆ ಮಾಡಿದೆ. ಇವತ್ತು ಕೇರಳದಲ್ಲಿ ಇನ್ನೂ ಲೆಫ್ಟಿಸ್ಟ್ ಇದೆ. ಅದು ಯಾವುದಕ್ಕೆ ಪಕ್ಷ ಇದೆ ಕೇರಳದಲ್ಲಿ, ಈಗ ಇದೆಯಲ್ಲ ಪಿಣರಾಯಿ ಅವರು ಈಗ ಕಮ್ಯುನಿಸ್ಟ್ ಲೆಫ್ಟಿಸ್ಟ್ ಪಕ್ಷದ ಮುಖ್ಯಮಂತ್ರಿನೇ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸು ಅಂತಿದ್ರು, ಒಂದು 20-25 ವರ್ಷ ಆಳಿದ್ದಾರೆ. ಆ ರಾಜ್ಯಗಳಲ್ಲಿ ಎಡಪಂಥೀಯ ಪಕ್ಷಗಳು ಅಥವಾ ಈ ಕಮ್ಯುನಿಸ್ಟ್ ಪಕ್ಷಗಳು ಆಳಿರೋದ್ರಿಂದ ಅಲ್ಲಿ ಒಟ್ಟು ಭೂ ಸುಧಾರಣೆ ಭಾಳ ಯಶಸ್ವಿಯಾಗಿದೆ. ಒಟ್ಟಿನಲ್ಲಿ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ, ಮಹಿಳೆಯರಿಗೆ ಸಮಾನತೆ,
ಒಟ್ಟಿನಲ್ಲಿ ಸಮಾನತೆ. ಇವರು ಬಂಡವಾಳಶಾಹಿಯನ್ನು ವಿರೋಧಿಸ್ತಾರೆ, ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನು ವಿರೋಧಿಸ್ತಾರೆ, ವಸಾಹತುಶಾಹಿಯನ್ನು ವಿರೋಧಿಸ್ತಾರೆ. ಗೊತ್ತಾಯ್ತಾ? ಅದೇ ತತ್ವ ಸಿದ್ಧಾಂತ ನಮ್ಮ ಕ್ರಾಂತಿಕಾರಿಗಳದ್ದು ಆಗಿತ್ತು ಅನ್ನೋದು ಗೊತ್ತಿರಲಿ. ಈ ತತ್ವ ಸಿದ್ಧಾಂತ ಅಡಿಯಲ್ಲಿ ಕ್ರಾಂತಿಕಾರಿಗಳ ಆದರ್ಶ ವ್ಯಕ್ತಿಗಳಂದರೆ ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್. ಇದು ಬೆಂಕಿ. ಎಸ್, ಕಾರ್ಲ್ ಮಾರ್ಕ್ಸ್ ನಿಮ್ಗೆ ಗೊತ್ತಿರಲಿ. ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಎಂಬ ಬುಕ್ ಬರೆದಿದ್ದಾರೆ. ಆಮೇಲೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬುಕ್ ಬರೆದಿದ್ದಾರೆ. ಅವೆಲ್ಲ ಸಮಾಜವಾದಿ ತತ್ವಗಳು. ಬಿಸ್ನೆಸ್ ಮ್ಯಾನ್ಗಳು ಎಷ್ಟು ಡೇಂಜರಸ್ ಈ ದೇಶಕ್ಕೆ, ಅಂಬಾನಿ ಅದಾನಿ ಅಂತೇವರೆಲ್ಲ ಭಾಳ ಡೇಂಜರಸ್ ಅಂತ ಅವರು ವಾದ ಮಾಡ್ತಿದ್ರು. ಕಾರ್ಲ್ ಮಾರ್ಕ್ಸ್ ಜರ್ಮನಿಯವರು. ಇವರನ್ನು ಅನುಸರಿಸಿದ, ಇವರು ಥಿಯರಿಟಿಕಲ್, ಇವರು ಪುಸ್ತಕದಲ್ಲಿ ಬರೆದ್ರೆ ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬಂದಿದ್ದು ರಷ್ಯಾದಲ್ಲಿ ಲೆನಿನ್. ಒಟ್ಟಿನಲ್ಲಿ ಕೂಲಿ ಕಾರ್ಮಿಕರು, ಬಡವರು, ಆಮೇಲೆ ರೈತರು, ಅವರನ್ನು ತೊಗೊಂಡು ಸಂಘಟನೆ ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ಹೆಚ್ಚಿಗೆ ಒಲವು ಕೊಡೋದು. ಇದೇ ಸಮಾಜವಾದ ತತ್ವ ಸಿದ್ಧಾಂತ. ಓಕೆ, ಸೊ ಇದರಲ್ಲಿ ನಮ್ಮ ಕ್ರಾಂತಿಕಾರಿಗಳ ನಂಬಿಕೆ ಇತ್ತು. ಅವರ ಆದರ್ಶ ವ್ಯಕ್ತಿಗಳು ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್. ಕಾರ್ಲ್ ಮಾರ್ಕ್ಸ್ ವಿಮೋಚನಾ ಸಿದ್ಧಾಂತ, ಥಿಯರಿ ಆಫ್ ಲಿಬರೇಷನ್ ನೀಡ್ತಾ ನೋಡಿ. ಥಿಯರಿ ಆಫ್ ಲಿಬರೇಷನ್ ಏನಿದು ವಿಮೋಚನಾ ಸಿದ್ಧಾಂತ ಅಂದರೆ ನಿಮಗೆ ಹೇಳ್ತೀನಿ ನೋಡಿ. ಜಸ್ಟ್ ಭಾಳ ಗಮನಟ್ಟು ಕೇಳಿ. ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಪೇಷನ್ಸಿಂದ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕೇಳಿ. ಸೊ ಲಿಬರೇಷನ್, ವಿಮೋಚನಾ ಥಿಯರಿ ಅಂತ ಕರಿತೀವಿ ನಾವು. ಥಿಯರಿ ಆಫ್ ಲಿಬರೇಷನ್ ಅಂದರೆ ಏನು ನೋಡೋಣ. ಈಗ ಇಲ್ಲೊಂದು ಮೊಬೈಲ್ ಕಂಪ್ನಿ ಇದೆ. ಓಕೆ, ಇಲ್ಲೊಂದು ಮೊಬೈಲ್ ಕಂಪ್ನಿ ಇದೆ. ಯಾರು? ಸಂಗಪ್ಪನೊಂದು ಮೊಬೈಲ್ ಕಂಪ್ನಿ ಇದೆ, ಮಲ್ಲಪ್ಪನೊಂದು ಮೊಬೈಲ್ ಕಂಪ್ನಿ ಇದೆ. ಹೌದಾ? ಸಂಗಪ್ಪ ಮೊಬೈಲ್ ಕಂಪ್ನಿ ಇದೆ. ಸಂಗಪ್ಪ ಒಂದು ಮೊಬೈಲ್ ಬಿಟ್ಟಿದ್ದಾನೆ, ಅದರ ರೇಟ್ 10,000 ರೂಪಾಯಿ. ಓಕೆ, ಸೊ ಇವನು ಒಂದು ಮೊಬೈಲ್ ಬಿಟ್ಟಿದ್ದಾರೆ. ಸೇಮ್ ಫೀಚರ್ಸ್ ಅವೆಲ್ಲ, ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅವೆಲ್ಲ, ಏನು ರ್ಯಾಮು ಸುಡುಗಾಡು ಎಲ್ಲ ಸೇಮ್ ಫೀಚರ್ಸ್ ಸೇಮ್ ಇದೆ. ಆದರೆ ಮಲ್ಲಪ್ಪನ ಮೊಬೈಲ್ದು 12,000 ಇದೆ ರೇಟ್. ಸೊ ನೀವು ಹೇಳಿ ಯಾರು ಮೊಬೈಲ್ ತೊಗೊಂತಾರೆ ಜನ? ಸಹಜವಾಗಿ ಸಂಗಪ್ಪರ ಮೊಬೈಲ್ ತೊಗೊತಾರೆ. ಯಾಕಂದರೆ ರೇಟ್ ಕಮ್ಮಿ ಇದೆ, 10,000 ಸಿಗ್ತಾ ಇದೆ, ಸೇಮ್ ಫೀಚರ್ಸ್. ಆಮೇಲೆ ಸಂಗಪ್ಪ ಅವರು ಭಾರಿ ಒಳ್ಳೆಯ ಕಚ್ಚಾ ವಸ್ತುಗಳು, ಬೆಸ್ಟ್ ರಾ ಕ್ವಾಲಿಟಿ ಅಂತ, ಬೆಸ್ಟ್ ರಾ ಮಟೀರಿಯಲ್ ಅಂತ ಕರಿತೀವಿ. ಬೆಸ್ಟ್ ರಾ ಮಟೀರಿಯಲನ್ನು ಬಳಸಿದ್ದಾರೆ. ಅಂದರೆ ನೀವು ಒಂದು ಸಲ ಮೊಬೈಲ್ ತೊಗೊಂಡ್ರೆ 5-6 ವರ್ಷ ಫಿಕ್ಸ್ ಬರ್ತೈತಿ, ಏನು ಸಮಸ್ಯೆ ಇಲ್ಲ. ಬಟ್ ಮಲ್ಲಪ್ಪನ ಲೋ ಕ್ವಾಲಿಟಿ ಇದೆ, ಲೋ ಕ್ವಾಲಿಟಿ ರಾ ಮಟೀರಿಯಲ್ ಇದೆ. 1 ವರ್ಷಕ್ಕೆ ಡಮಾರ, 1 ಅಥವಾ 2 ವರ್ಷಕ್ಕೆ ಡಮಾರ ಆಗ್ತದೆ. ಸಹಜವಾಗಿ ಇಲ್ಲಿ ಸಂಗಪ್ಪರ ಮೊಬೈಲ್ ಭಾಳ ಸೇಲ್ ಆಗುತ್ತೆ ಮಾರ್ಕೆಟಲ್ಲಿ. ಓಕೆ, ಬಟ್ ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬೋದು. ಇಲ್ಲಿ ಮಲ್ಲಪ್ಪಂದು ಲೋ ಕ್ವಾಲಿಟಿ ರಾ ಮಟೀರಿಯಲ್ ಇದೆ, ಕಚ್ಚಾ ವಸ್ತುಗಳು, ಅದಕ್ಕೆ ಬೇಕಾದಂಥ ಮದರ್ ಬೋರ್ಡು, ಗ್ಲಾಸು, ಅವು ಇವು ಸುಡುಗಾಡು ಏನು ಬೇಕಾದ್ರೆ ಬರ್ತಾವೆ ನೋಡಿರಿ. ಅವೆಲ್ಲ ಕಚ್ಚಾ ವಸ್ತುಗಳು ಭಾಳ ಲೋ ಕ್ವಾಲಿಟಿ ಇದೆ ಮತ್ತು ರೇಟು ಹೈ ಇದೆ. ಸೊ ಇವ್ರು ಶಟ್ರಸ್ ಎಳಿಬೇಕು, ಶಟ್ರಸ್ ಎಳ್ಕೊಂಡು ಬಂದ್ ಮಾಡ್ಕೊಂಡು ಹೋಗ್ಬೇಕು. ಇವ್ರ ಮಾರ್ಕೆಟ್ನಾಗ ನಡೆಯಲ್ಲ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ಸರ್ ಸಂಗಪ್ಪ ಬೆಸ್ಟ್ ಕ್ವಾಲಿಟಿ ರಾ ಮಟೀರಿಯಲ್ ಹಾಕಿದ್ದಾನೆ, ತುಂಬ ಕಾಸ್ಟ್ಲಿ ರಾ ಮಟೀರಿಯಲ್ ಹಾಕಿ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾನೆ, ಮತ್ತು ಹಂಗಿದ್ರೆ ಹೆಂಗೆ ಲಾಭ ಆಗುತ್ತೆ ಸರ್? ನಿನಗೆ ಲಾಸ್ ಆಗಬೇಕು. ಆ್ಯಕ್ಚುಲಿ ಸಂಗಪ್ಪಗೆ ಹೆಂಗೆ ಲಾಭ ಆಗುತ್ತೆ? ತಮಗೇನಾದ್ರೂ ಐಡಿಯಾ ಇದೆ ನೋಡಿ. ಕ್ವಾಲಿಟಿನೂ ಚಲೋ ಮೇಂಟೈನ್ ಮಾಡ್ತಾ ಇದ್ದಾರೆ, ಮತ್ತು ಮಾರುಕಟ್ಟೆಗೆ ತಲೆಬಾಗ್ತಾ ಇದೆ. ಅಂದರೆ ಮಾರ್ಕೆಟ್ನ ಕಾಂಪಿಟೇಷನ್ ನೋಡ್ಕೊಂಡು ಸೇಲ್ ಮಾಡೋದು. ಸಂಗಪ್ಪ ಆದರೂ ಪ್ರಾಫಿಟಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಭಾಳ ಜನ ಏನಂತಾರೆ, ಸರ್ ಸೇಲ್ಸ್ ಜಾಸ್ತಿ ಆಗುತ್ತೆ, ಭಾಳಷ್ಟು ಮಾರಾಟ ಮಾಡಿದ್ರೆ ಆಗ್ತೈತಿ ಸೇಲ್ಸು, ಆ ಥರ ಈ ಥರ. ಅದಲ್ಲ ಮೇನ್ ರೀಸನ್. ಯಾವ್ದು ಮೇನ್ ರೀಸನ್ ಅಪ್ಪ ಅಂದರೆ, ಇಲ್ಲಿ ಸಂಗಪ್ಪ ಅವರ ನೌಕರರಿದ್ದಾರೆ, ಅವ್ರ ಮೊಬೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ, ನೌಕರರು, ಎಂಪ್ಲಾಯ್ಗಳು. ಅವರಿಗೆ ಈಗಿನ ಒಂದು ಜಮಾನದಲ್ಲಿ ಕನಿಷ್ಠ ತಿಂಗಳಿಗೆ ಒಂದು 20,000 to 25,000 ಸಂಬಳ ಕೊಡಬೇಕು. ಹೌದಲ್ಲ? ಒಬ್ಬರು ಸಂಸಾರ ನಡಿಬೇಕಂದ್ರೆ ಅಷ್ಟು ಬೇಕೀಗ ಸಂಬಳ. ಬಟ್ ಇವತ್ತು ನೋಡಿರಿ ನೀವು ಬೆಂಗಳೂರಲ್ಲೆಲ್ಲ 8,000ಕ್ಕೆ ದುಡ್ಸೋದ್ರ ಕಡೆ, 6,000, 8,000, 9,000, 10,000. ಸೊ ಇಲ್ಲಿ 1,00,000 ಜನ ಅಥವಾ ಬರೀ 55,000 ಜನ ಇದ್ದಾರೆ ಅನ್ಕೊಳ್ಳೋಣ. ಈ ಕಂಪ್ನಿಯಲ್ಲಿ 50,000 ಜನ ಕೆಲಸ ಮಾಡ್ತಾರೆ. ಎಲ್ಲರನ್ನೂ ಇಷ್ಟಿಷ್ಟು ಸಂಬಳ ಉಳಿಸ್ಕೊಂಡ್ರೆ ಅದೇ ಅವ್ರ ಲಾಭ, ಪ್ರಾಫಿಟ್. ಕಾರ್ಮಿಕನ ಶ್ರಮವೇ ಬಿಸ್ನೆಸ್ ಮ್ಯಾನ್ಗಳ ಲಾಭ. ಇದನ್ನೇ ಕಾರ್ಲ್ ಮಾರ್ಕ್ಸ್ ವಿರೋಧ ಮಾಡೋದು. ಇದನ್ನೇ ವಿಮೋಚನಾ ಸಿದ್ಧಾಂತ. ಅಂದರೆ ನೀವೆಲ್ಲ ಕಾರ್ಮಿಕರ ಸಂಖ್ಯೆ ನಿಮ್ದು ಹೆಚ್ಚಿಗಿದೆ. ಈ ದೇಶದಲ್ಲಿ ಬರೀ 10% ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ. ಯಾವುದೇ ದೇಶದಲ್ಲಿ 90% ಎಲ್ಲ ಸಾಮಾನ್ಯ ವರ್ಗದವರು ಇರ್ತಾರೆ. ಸೊ ನೀವೆಲ್ಲ ಒಂದಾಗಿ, ನೀವು ರಾಜಕೀಯ ಪ್ರಭುತ್ವ ತಗೊಳ್ಳಿ, ನೀವು ರಾಜಕೀಯದಲ್ಲಿ ಬನ್ನಿ, ನೀವು ಅಧಿಕಾರ ಹಿಡೀರಿ, ನಿಮ್ಮದೇ ನಡೆಸ್ಕೊಡ್ರಿ. ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಎಲ್ಲಿ ಬರಕ್ಕೆ ಕೊಡಬೇಡಿ. ಇದೇ ವಿಮೋಚನಾ ಸಿದ್ಧಾಂತ. ದಿಸ್ ಇಸ್ ಥಿಯರಿ ಆಫ್ ಲಿಬರೇಷನ್. ಕಾರ್ಮಿಕನ ಶೋಷಣೆ ಶ್ರೀಮಂತ ವ್ಯಕ್ತಿಗಳ ಲಾಭ. ಎಷ್ಟು ಮಜಾ ಇದಲ್ಲ. ಕಾರ್ಲ್ ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು ನಾನಲ್ಲ. ನಾನು ನಿಮ್ಗೆ ಎಕ್ಸಾಂಪಲ್, ನಿಮ್ಗೆ ಅರ್ಥ ಆಗಲಿ ಅಂತ ಉದಾಹರಣೆ ಕೊಟ್ಟಿನಿ ಅಷ್ಟೇ. ನಾನು ನಿಮ್ಗೆ ಸರಳೀಕರಣ ಮಾಡಿ ಹೇಳಿದ್ದೀನಿ. ಆ ದಾಸ್ ಕ್ಯಾಪಿಟಲ್ ಪುಸ್ತಕದಲ್ಲಿ ಇದೇ ಇದೆ. ಸೊ ಹೀಗಾಗಿ ಕಾರ್ಮಿಕರ ಶೋಷಣೆ ಮಾಡುತ್ತೆ ಈ ಒಂದು ಯಾವುದು ಬಂಡವಾಳಶಾಹಿ. ಇದಕ್ಕೆ ನಾವು ಬಂಡವಾಳಶಾಹಿ ಅಂತ ಕರಿತೀವಿ. ಬಂಡವಾಳಶಾಹಿಯಲ್ಲಿ ಬಿಸ್ನೆಸ್ ಮ್ಯಾನ್ಗಳಿಗೆ ಭಾಳ ಇದಿರುತ್ತೆ, ಸಪೋರ್ಟ್ ಇರುತ್ತೆ. ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಮಾಜವಾದಿ ಇತ್ತು. ಆದರೆ ಇತ್ತೀಚೆಗೆ ನಾವು ಬಂಡವಾಳಶಾಹಿ ಕಡೆ ಹೋಗ್ತಾ ಇದ್ದೀವಿ.
ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಥಿಯರಿ ಆಫ್ ಲಿಬರೇಷನ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಮೋಚನಾ ಸಿದ್ಧಾಂತ ಅಂತ ಕರಿತೀವಿ. ಅಂದರೆ ಬಡವರು, ಮಧ್ಯಮ ವರ್ಗದವರು, ಎಲ್ಲ ಕೂಲಿ ಕಾರ್ಮಿಕರು, ರೈತರು, ನೀವೆಲ್ಲರೂ ಒಂದಾಗಿ ಈ ಬಿಸ್ನೆಸ್ ಮ್ಯಾನ್ಗಳ ಶೋಷಣೆಗೆ ಒಳಗಾಗಬೇಡಿ. ನಿಮ್ಮದೇ ಆದ ಒಂದು ಒಗ್ಗಟ್ಟನ್ನು ಇಟ್ಕೊಂಡು, ತಾಕತ್ತನ್ನು ಇಟ್ಕೊಂಡು ನೀವೇ ಪವರಲ್ಲಿರಿ. ನಿಮ್ಮ ಅನುಗುಣವಾಗಿ ರಾಜಕೀಯ ನಡಿಬೇಕು, ನಿಮ್ಮ ಅನುಗುಣವಾಗಿ ದೇಶ ನಡಿಬೇಕು, ಅವರ ಅನುಗುಣವಾಗಿ ನಡಿಬಾರ್ದು. ಅದೇ ವಿಮೋಚನಾ ಸಿದ್ಧಾಂತ. ಓಕೆ, ಸೊ ನೆಕ್ಸ್ಟ್ ಭಗತ್ ಸಿಂಗ್ ನೋಡಿ, ಬಂಡವಾಳಶಾಹಿ ಮತ್ತು ವಸಾಹತುಶಾಹಿಯನ್ನು ಶತ್ರುಗಳೆಂದು ಘೋಷಿಸುತ್ತಾನೆ. ಎಸ್, ಬಂಡವಾಳಶಾಹಿ ಅಂದರೆ ಇಂಥ ಶ್ರೀಮಂತರು. ಅಮೆರಿಕ ಎಕ್ಸಾಂಪಲ್ ಬಂಡವಾಳಶಾಹಿ. ಎಲ್ಲ ಖಾಸಗೀಕರಣ, ಶಾಲೆಗಳು ಖಾಸಗಿ, ಆಸ್ಪತ್ರೆಗಳು ಖಾಸಗಿ, ಎಲ್ಲ ಬಸ್ಗಳು ಖಾಸಗಿ, ಎಲ್ಲ ಒಟ್ಟು ಪ್ರೈವೇಟ್ ಇರ್ತದೆ ಬಂಡವಾಳಶಾಹಿ ಅಂದರೆ. ಸೊ ಅದನ್ನು ವಿರೋಧಿಸ್ತಿದ್ರು. ಯಾಕಂದ್ರೆ ಅಲ್ಲೇನಾಗುತ್ತೆ, ಶ್ರೀಮಂತರು ಬಡವರು ಶೋಷಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವಿರೋಧಿಸ್ತಿದ್ರು. ವಸಾಹತುಶಾಹಿ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಆಳ್ವಿಕೆ ಮಾಡೋದು. ಬ್ರಿಟಿಷರು ನಮ್ಮನ್ನು ವಸಾಹತು ಮಾಡ್ಕೊಂಡಿರಲಿಲ್ಲ. ಹಾಂ, ಇವೆರಡೂ ಅವರು ವಿರೋಧಿಸ್ತಾ ಇದ್ರು. ಓಕೆ, ನೆಕ್ಸ್ಟ್ ಕೋಮುವಾದ ವಿರುದ್ಧ ಹೋರಾಟ ನೋಡಿ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮುಂತಾದವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಕೋಮುವಾದ ವಿರುದ್ಧ ಹೋರಾಡಿದರು. ಕೋಮುವಾದ ಅಂದ್ರೆ ಗೊತ್ತಾಗುತ್ತಾ? ಧರ್ಮಗಳ ಮಧ್ಯೆ ಸಂಘರ್ಷ ನಡೀತಲ್ಲ, ಅದು ಕೋಮುವಾದ. ನಾ ಹಿಂದೂ, ನೀ ಮುಸ್ಲಿಂ ಅಂತ ಹೊಡೆದಾಡ್ತಾರೆ ನೋಡ್ರಿ. ಹಾಂ, ಅದನ್ನು ವಿರೋಧಿಸ್ತಾ ಇದ್ರು. ಹೊಡೆದಾಡಂಗಿಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಅಂತ ಇವರು ಉತ್ತೇಜಿಸ್ತಿದ್ರು. ಇಂಥ ಕೋಮುವಾದವನ್ನು ವಿರೋಧ ಮಾಡ್ತಿದ್ರು. ಉದಾಹರಣೆ, ಭಗತ್ ಸಿಂಗ್ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ತನ್ನ ಧರ್ಮವನ್ನು ತಿಳಿಸಿದ್ರು. ಇದು ಬೆಂಕಿ. ಭಗತ್ ಸಿಂಗ್ ತಮ್ಮ ಧರ್ಮವನ್ನು ತಿಳಿಸಿದ್ರು. ನನ್ನ ಧರ್ಮ ಭಾರತ ಧರ್ಮ ಅಂತಿದ್ರು. ಆ ವ್ಯಕ್ತಿ ಭಾಳ ಕ್ಲಾರಿಟಿ ಇತ್ತು ಬಿಡಿ. ನಾನು ಮುಂದೆ ಮಾತಾಡ್ತೇನೆ ನಿಮ್ಗೆ. ಭಗತ್ ಸಿಂಗ್ ನೇಣಿಗೆ ಹಾಕಾಗ ಏನು ಪರಿಸ್ಥಿತಿ, ಅಲ್ಲಿ ಏನು ನಡೀತು, ನಾನು ಮುಂದೆ 1930 ಸಂದರ್ಭದಲ್ಲಿ ಮಾತಾಡ್ತೇನೆ. ಈ ದೇಶ ಕಂಡಂಥ ಒಬ್ಬ ಅತ್ಯದ್ಭುತ ವ್ಯಕ್ತಿ ಭಗತ್ ಸಿಂಗ್. 22 ವರ್ಷಕ್ಕೆ ರೀ, ಏನು ಇವತ್ತಿನ ಮಕ್ಕಳು 22 ವರ್ಷಗಿನ ಏನು ಮಾಡ್ತಾರೆ, ಮೊಬೈಲ್ದಾಗ ರೀಲ್ಸ್ ನೋಡ್ಕೊಂಡು ಕೂತಾರೆ ಮಕ್ಕಳು. 22 ವರ್ಷಕ್ಕೆ ಒಂದು ದೊಡ್ಡ ಸಾಧನೆ, ಜಗತ್ತೇ ಬೆರಗಾಗಬೇಕು. ಹೇಳ್ತೀನಿ, ನಾನು ಮತ್ತೆ ಮುಂದೆ ಮಾತಾಡ್ತೇನೆ. ಭಗತ್ ಸಿಂಗ್ ಬಗ್ಗೆ ಇದೆ ಮುಂದೆ ಮಾತಾಡೋದಿದೆ. ಓಕೆ, ನೆಕ್ಸ್ಟ್ ನೋಡಿ ಸಂಘಟನೆಗಳು ನೋಡೋಣ. ಸೊ ಇವರು ನಮ್ಮ ಕ್ರಾಂತಿಕಾರಿಗಳು ಮಾಡಿರುವಂಥ ಸಂಘಟನೆಗಳು. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಅಂತ ಒಂದು ಸಂಘಟನೆ ಮಾಡಿರ್ತಾರೆ, ನೆನ್ಪಿಟ್ಟುಕೊಳ್ಳಿ. 1924ರಲ್ಲಿ HRA ಅಂತ ಕರೀತಾರೆ. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಇದೊಂದು ಸಂಘಟನೆ, ಈ ಕ್ರಾಂತಿಕಾರಿಗಳ ಸಂಘಟನೆ. ಇವೆಲ್ಲ ಗುಪ್ತವಾಗಿ ಕೆಲಸ ಮಾಡ್ತಿರ್ತಾರೆ. ಅಂಡರ್ಗ್ರೌಂಡ್ ಅಂತ ಗೊತ್ತಾಗುತ್ತಾ? ಅಂಡರ್ಗ್ರೌಂಡ್ ಅಂದರೆ ರಹಸ್ಯವಾಗಿ ಕಾರ್ಯಾಚರಣೆ ಮಾಡುವಂಥದ್ದು. ಸ್ಥಾಪಕರು ನೋಡಿ, ಸತ್ಯೇಂದ್ರ ಸನ್ಯಾಲ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಜೋಗೇಶ್ ಚಟರ್ಜಿ, ಇವರೆಲ್ಲ ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಕೂಡ ಎಲ್ಲ 2ನೇ ಹಂತದ ಕ್ರಾಂತಿಕಾರಿಗಳು. ಆಮೇಲೆ ಸಿದ್ಧಾಂತ ಶಸ್ತ್ರಾಸ್ತ್ರ ಹೋರಾಟ. ವಾಟ್ ಬಂದೂಕ್ ಹಿಡ್ಕೊಂಡು, ಗನ್ ಹಿಡ್ಕೊಂಡು, ಕೈಯ ಲಾಂಗಮ್ಮ ಹಿಡ್ಕೊಂಡೇ ಹೋರಾಟ ಮಾಡೋದು ಇವ್ರ ತತ್ವ ಸಿದ್ಧಾಂತ. ಶಾಂತಿ ಪಾಲನೆ ಅವೆಲ್ಲ ಕೆಲಸ ಆಗಲ್ಲ ಅಂತಿದ್ರು. ಓಕೆ, ನೆಕ್ಸ್ಟ್ ನೋಡಿ ಇನ್ನೊಂದು ಸಂಘಟನೆ ಇದೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ 1928. ಇಲ್ಲಿ ನೋಡಿ, ಇದೇ ಪಕ್ಷ ಬದಲಾಗುತ್ತೆ. ಇದೇ ಸಂಘಟನೆ ಹೆಸರು ಚೇಂಜ್ ಮಾಡ್ಕೋತಾರೆ ಅಷ್ಟೇ. ಇಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಅಂತಿದೆ, ಇಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಿದೆ. ಸೊ ಇಲ್ಲಿ ಆರ್ಮಿನ ಶಬ್ದ ತೆಗೆದ್ರು, ಆಮೇಲೆ ಇಲ್ಲಿ ಸೋಷಿಯಲಿಸ್ಟ್ ಅನ್ನೋ ಶಬ್ದ ಸೇರಿಸಿದ್ರು. ಓಕೆ, ಇದು ಯಾಕೆ ಇದಕ್ಕೂ ರೀಸನ್ ಇದೆ. ಏನು ರೀಸನ್ ಇದೆ ನಾನು ಮಾತಾಡ್ತೇನೆ ಆಮೇಲೆ. ಈ ಸಂದರ್ಭದಲ್ಲಿ ಭಾರತದ ವಾಯ್ಸ್ರಾಯ್ ಏನಾಗುತ್ತೆ, 1927ರಲ್ಲಿ ಸೈಮನ್ ಆಯೋಗ ಬರುತ್ತೆ. ಹೌದಾ, ಸೈಮನ್ ಆಯೋಗ ಬರುತ್ತೆ. ಈ ಸಂದರ್ಭದಲ್ಲಿ ಸೈಮನ್ ಆಯೋಗದ ನಂತರ ಈ ಸಂದರ್ಭದಲ್ಲಿ ಐ ಥಿಂಕ್ ಲಾರ್ಡ್ ಇರ್ವಿನ್ ಭಾರತದ ವಾಯ್ಸ್ರಾಯ್ ಇರ್ತಾನೆ. ಕರೆಕ್ಟಾ? ಹಾಂ, ಇರ್ವಿನ್ ಇರ್ತಾನೆ, ಕರೆಕ್ಟ್. ಸೊ ಇರ್ವಿನ್ ಏನು ಮಾಡ್ತಾನೆ, ಅವ್ರೇನು ಮಾಡ್ತಾರೆ, 1925ರಲ್ಲಿ ಒಂದು ಕಾಕೋರಿ ಘಟನೆ ನಡೆಯುತ್ತೆ. ಕಾಕೋರಿ ಘಟನೆ ಅಂದರೆ ಇಲ್ಲಿ ನಮ್ಮ ಕ್ರಾಂತಿಕಾರಿಗಳು ಒಂದು ಬ್ರಿಟಿಷರ ರೈಲನ್ನು ನಿಂದಿರಿಸಿ, ಇಲ್ಲಿದೆ ನೋಡಿ ಕಾಕೋರಿ ಘಟನೆ, ಇಲ್ಲೇ ಇದೆ ನೋಡಿ. ಕಾಕೋರಿ ಘಟನೆ ಏನಾಗುತ್ತೆ, ಕಾಕೋರಿ ಎಂಬ ಸ್ಥಳದಲ್ಲಿ ಸೊ ಬ್ರಿಟಿಷರ ರೈಲನ್ನು ಸ್ಟಾಪ್ ಮಾಡಿ ಆ ರೈಲಲ್ಲಿರುವಂಥ ದುಡ್ಡನ್ನು ಕದೀತಾರೆ. ನಮ್ಮ ಕ್ರಾಂತಿಕಾರಿಗಳ ದುಡ್ಡನ್ನು ಕದೀತಾರೆ. ಯಾಕಂದರೆ ಸಂಘಟನೆಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಆವಾಗ ಅವರು ಅಧ್ಯಯನ ಮಾಡ್ತಾರೆ. ಒಂದು ಸಮಿತಿ ಮಾಡಿ ಈ ಘಟನೆಗೆ ಕಾರಣವಾದವರು ಯಾರು, ಈ ಘಟನೆಯಲ್ಲಿ ಯಾವ ಸಂಘಟನೆ ಭಾಗವಹಿಸಿತ್ತು ಎಲ್ಲ ಚರ್ಚೆ ಮಾಡಿದಾಗ ಅವರಿಗೆ ಇಂಥ ಒಂದು ಸಂಘಟನೆ ಇದೆ ಅಂತ ಗೊತ್ತಾಗುತ್ತೆ ಬ್ರಿಟಿಷರಿಗೆ. ಯಾಕಂದರೆ ಇವೆಲ್ಲ ರಹಸ್ಯವಾಗಿ ಕೆಲಸ ಮಾಡ್ತಿದ್ದಾವೆ. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಅಂತ ಒಂದು ಸಂಘಟನೆ ಇದೆ. ಈ ಸಂಘಟನೆ ಸದಸ್ಯರು ಏನು ಮಾಡಿದ್ದಾರೆ, ಈ ಕಾಕೋರಿ ಘಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಆವಾಗ ಅವ್ರು ಏನು ಮಾಡ್ತಾನೆ, ಇರ್ವಿನು ಲಾಲಾ ಲಜಪತ್ ರಾಯ್ ಕರೆದು ಮೀಟಿಂಗ್ ಮಾಡ್ತಾನೆ. ಏನಂತ ಮೀಟಿಂಗ್ ಮಾಡ್ತಾನೆ, ನಮ್ಗೆ ಗೊತ್ತಾಗಿದೆ ನೀವೊಂದು ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗಿದೆ. ಸೊ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀವಿ, ಏನಪ್ಪ ಅಂದರೆ ನಮ್ಮ ಬ್ರಿಟಿಷ್ ಸಂವಿಧಾನದಲ್ಲಿ ಈ ಥರ ಗಿರ್ಮಿ ಶಬ್ದಗಳಿಗೆ ಅವಕಾಶ ಇಲ್ಲ. ನೀವು ಸಂಘಟನೆ ಮಾಡ್ಕೋರಿ, ಆದರೆ ಆರ್ಮಿ ಅನ್ನೋ ಶಬ್ದ ಏನಾಗುತ್ತೆ, ಪ್ರಚೋದನಾ ಶಬ್ದ. ಈಗಲೂ ಸಂಘಟನೆ ಮಾಡಬೇಕಾದ್ರೆ ಅದು ರೂಲ್ಸ್ ಇದೆ, ಹಂಗೆ ಮಾಡೋಂಗಿಲ್ಲ, ಸಿಕ್ಕಂಗೆ ಹೆಸರಿಡಂಗಿಲ್ಲ. ಆಗಲೂ ಇತ್ತು. ಅದಕ್ಕೆ ಆ ಸಂಘಟನೆ ಬ್ಯಾನ್ ಮಾಡಬೇಕು ಅಂದು, ಸಂಘಟನೆ ಹೆಸರು ಚೇಂಜ್ ಮಾಡಬೇಕು ಅಂದು. ನೀವು ಹೋರಾಟ ಮಾಡ್ಕೋರಿ, ಅದು ನಿಮ್ಗೆ ಬಿಟ್ಟಿದ್ದು. ಏನಾದರೂ ಇಲ್ಲೀಗಲ್ ಮಾಡಿದ್ರೆ ನಾವು ಆ್ಯಕ್ಷನ್ ತೊಗೊತೀವಿ. ನೀವು ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಆ್ಯಕ್ಷನ್ ತೊಗೊಳ್ತೀವಿ. ಆದ್ರೆ ಮೊದಲು ಆ ಸಂಘಟನೆ ಹೆಸರು ಚೇಂಜ್ ಆಗಬೇಕು, ಇಲ್ಲ ಸಂಘಟನೆ ಹೋಗ್ಬೇಕು.
ಇಲ್ಲ ಆದ್ರೆ ನಾವು ಆಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರು ನೀವು ಏನು ನಮಗೆ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಲಾಲಾ ಲಜಪತ್ ರಾಯ್ ಕರೆಸಿ ವಾರ್ನಿಂಗ್ ಮಾಡ್ತಾನೆ ನಾವು ವಾಯ್ಸರಾಯ್. ಅವಾಗ ಲಾಲಾ ಲಜಪತ್ ರಾಯ್ ಏನು ಮಾಡ್ತಾರೆ, ನಮ್ಮ ಉದ್ದೇಶ ಹೋರಾಟ, ಹೀಗಾಗಿ ಇದು ಸುಮ್ಮನೆ ಹೆಸರಿಂದನೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ, ನಮಗೆ ಹೋರಾಟ ಮುಖ್ಯ, ನಮಗೆ ಸ್ವತಂತ್ರ ಹೋರಾಟ ಮುಖ್ಯ ಅಂತೇಳಿ ಹೆಸರು ಚೇಂಜ್ ಮಾಡಿಸ್ತಾರೆ. ಸೊ ಫಿರೋಜ್ ಶಾ ಕೋಟ್ಲಾ ಮೈದಾನ, ಈಗ ಅರುಣ್ ಜೇಟ್ಲಿ ಮೈದಾನ ಅಂತ ಕರಿತೀವಿ, ಡೆಲ್ಲಿಲಿದೆ ಅದು, ಮೈದಾನದಲ್ಲಿ ಸಭೆಯನ್ನು ಸೇರಿ ಸಂಘಟನೆಯನ್ನು ಘೋಷಿಸ್ತಾರೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಚಂದ್ರಶೇಖರ್ ಆಜಾದ್. ಎಸ್, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನಲ್ಲಿ ಪ್ರಮುಖವಾಗಿ ಮತ್ತೆ ಮುಂದೆ ಬೆಳಕಿ ಬಂದವರು ಚಂದ್ರಶೇಖರ್ ಆಜಾದ್. ಓಕೆ, ಜನಾಂದೋಲನ ಮತ್ತು ಕ್ರಾಂತಿಕಾರಿಗಳು ಇವರ ಸಿದ್ಧಾಂತವಾಗಿತ್ತು. ಕಾಕೋರಿ ಘಟನೆ HRAನ HSRA ಆಗಿ ಪರಿವರ್ತನೆ ಆಗುವಂತೆ ಮಾಡಿತು. ನಾನು ಕಾಕೋರಿ ಘಟನೆ ಬಗ್ಗೆ ಮಾತನಾಡಿ, ಕ್ಲಿಯರ್ ಇದೆಯಾ? ಸೊ ಇವೆಲ್ಲ ಸಂಘಟನೆಗಳು. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ನೆನ್ಪಿಟ್ಕೋರಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡಿ, ಭಗತ್ ಸಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನಾವು. ಪಂಜಾಬಿನ ಸಿಂಹ ಅಂತ ಕರಿತಿದ್ರು, ಕ್ರಾಂತಿಯ ಕಿಡಿ ಅಂತ ಕರಿತಿದ್ರು. ಭಾಳ ಫೇಮಸ್ ಭಗತ್ ಸಿಂಗ್, ಸಣ್ಣ ವಯಸ್ಸಿಗೆ ತುಂಬ ಸಾಧನೆ ಮಾಡಿದಂಥ ಒಬ್ಬ ಮಹಾನ್ ಅದ್ಭುತ ವ್ಯಕ್ತಿ. ಜಲಿಯನ್ ವಾಲಾಬಾಗ್ ದುರಂತ ಇವರ ಮೇಲೆ ಗಾಢವಾಗಿ ಪ್ರಭಾವ ಬೀರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಎಸ್, 1919ರಂದು ಜಲಿಯನ್ ವಾಲಾಬಾಗ್ ಘಟನೆ ನಡೆಯುತ್ತೆ. ಆ ಜಲಿಯನ್ ವಾಲಾಬಾಗ್ ಘಟನೆ ನಾನು ಇನ್ನೂ ಕ್ಲಾಸಲ್ಲಿ ಮಾಡಿಲ್ಲ, ಮಾಡ್ತೀನಿ. ಈ ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಆ ವ್ಯಕ್ತಿ ಏನಾಗುತ್ತೆ, ಬಹಳಷ್ಟು ನಮ್ಮ ಭಾರತೀಯರನ್ನು ಸಾಯಿಸಿದಾಗ ಏನಾಗುತ್ತೆ, ಆ ಒಂದು ಘಟನೆಯ ನಂತರ ಈ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಯುವ ರಾಜಕೀಯಕ್ಕೆ ಪ್ರೋತ್ಸಾಹ, ಯುವಕರಿಗೆ ಉತ್ಸಾಹ ತುಂಬುವುದು ಮತ್ತು ಕೋಮುವಾದ ವಿರುದ್ಧ ಹೋರಾಡಲೆಂದು ಪಂಜಾಬ್ ನೌಜವಾನ್ ಸಭಾ ಅಂತ ಸ್ಥಾಪನೆ ಮಾಡ್ತಾರೆ. ಇದು ಕ್ವಶನ್ ಭಾಳ ಸಲ ಕೇಳಿದೆ ನೋಡಿ. ಪಂಜಾಬ್ ನೌಜವಾನ್ ಸಭಾ ಸ್ಥಾಪನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಬರುತ್ತೆ, ಭಗತ್ ಸಿಂಗ್. ಆಮೇಲೆ ಭಾರತ್ ಸಭಾವನ್ನು ಆರಂಭಿಸ್ತಾರೆ. ಇವೆರಡೂ ಸಂಘಟನೆಗಳು ಅವರವೇ, ನೆನ್ಪಿಟ್ಕೊಳ್ಳಿ, ಭಗತ್ ಸಿಂಗ್ ಅವರಿಗೆ ಸಂಬಂಧಪಟ್ಟಿದ್ದು. ಸೈಮನ್ ಆಯೋಗದ ವಿರುದ್ಧದ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷರ ಲಾಠಿ ಏಟಿನಿಂದ ಸಾವನ್ನಪ್ತಾರೆ. ಎಸ್, ಸೈಮನ್ ಆಯೋಗ 1927, ಇದ್ರ ಬಗ್ಗೆ ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಸೈಮನ್ ಆಯೋಗದ ಬಗ್ಗೆ ಡೀಟೇಲ್ ಕ್ಲಾಸ್ ಇದೆ. ಸೈಮನ್ ಆಯೋಗದ ವಿರುದ್ಧದ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ ಮುಂಚೂಣಿಯಲ್ಲಿ ಇರ್ತಾರೆ. ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಯಾರು ಲಾಠಿ ಚಾರ್ಜ್ ಮಾಡಿಸಿದವರು ನೆನಪಿದೆ ಯಾರಿಗಾದ್ರು? ಲಾಠಿ ಚಾರ್ಜ್ ಮಾಡಿಸಿದವರು ಸ್ಯಾಂಡರ್ಸನ್, ಎಸ್ಪಿಯು, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್. ಓಕೆ, ಸೊ ಇವನು ಲಾಠಿ ಚಾರ್ಜ್ ಮಾಡಿಸಿರ್ತಾನೆ. ಇವನು ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಲಾಲಾ ಲಜಪತ್ ರಾಯ್ ಅವರು ಲಾಠಿ ಚಾರ್ಜಲ್ಲಿ ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ತಾರೆ. ಇದಾದ ನಂತರ ಇವನನ್ನು ಹೊಡಿಬೇಕಂತೇಳಿ ನಾವು ಭಗತ್ ಸಿಂಗು ಎಲ್ಲ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ರಾಜ್ಗುರು, ಭಗತ್ ಸಿಂಗ್ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಇವನಿಗೆ ಹೊಡಿಬೇಕಂತೆ. ಆವಾಗ ಇವನನ್ನು ಹೊಡಿಯೋಕೆ ಬಂದಿರ್ತಾರೆ ಬೆಳಗಿನ ಜಾವ 5 ಗಂಟೆಗೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಎಲ್ಲ ಬ್ರಿಟಿಷರು ಒಂದೇ ಕೆಂಪು ಮಾರಿ ಮಂಗೇನಂಗೆ ಇರ್ತಾರೆ. ಈ ಸ್ಯಾಂಡರ್ಸನ್ ಬದಲು ಸರಿ, ಇಲ್ಲಿ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಸ್ಕಾಟ್, ಇವನು ಸ್ಕಾಟ್, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್, SP ಆಫೀಸರ್ ಸ್ಕಾಟ್ ಏನು ಮಾಡಿರ್ತಾನೆ, ಲಾಠಿ ಚಾರ್ಜ್ ಮಾಡಿಸೋದಕ್ಕೆ ಆರ್ಡರ್ ಮಾಡಿರ್ತಾನೆ. ಓಕೆ, ಸೊ ಈ ಸ್ಕಾಟ್ನನ್ನು ಹೊಡಿಬೇಕಂತೇಳಿ, ಏನು ಮಾಡ್ತಾರೆ, ನಮ್ಮ ಭಗತ್ ಸಿಂಗು ಮತ್ತು ರಾಜ್ಗುರು ಎಲ್ಲ ಸೇರ್ಕೊಂಡು ಬರ್ತಾರೆ. ಸೊ ಬಂದಾಗ ಬೆಳಗಿನ ಜಾವದಲ್ಲಿ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಇವರಿಗೆ ಸಿಗೋದು ಸ್ಯಾಂಡರ್ಸನ್. ಇವನು ಅಸಿಸ್ಟೆಂಟ್ ASP, ಅಸಿಸ್ಟೆಂಟ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್. ಇವನು ಇನ್ನೂ ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೈತಿ. ಇನ್ನು ಸಣ್ಣ ಹುಡುಗ, 24 ವರ್ಷದ ಹುಡುಗ ಇದು ಸ್ಯಾಂಡರ್ಸನ್. ಸೊ ಇವನನ್ನೇ ಸ್ಕಾಟ್ ಅಂತ ತಿಳ್ಕೊಂಡು, ಸ್ಯಾಂಡರ್ಸನ್ನನ್ನೇ ಸ್ಕಾಟ್ ಅಂತ ತಿಳ್ಕೊಂಡು ನಮ್ಮ ಕ್ರಾಂತಿಕಾರಿಗಳು ಇವನನ್ನು ಸಾಯಿಸ್ತಾರೆ. ಇದು ಲಾಹೋರ್ ಪಿತೂರಿ ಅಂತ ಕರಿತೀವಿ. ಲಾಹೋರಲ್ಲಿ ಇದೆಲ್ಲ ಆಗಿತ್ತು. 1928 ಲಾಹೋರ್ ಪಿತೂರಿ. ಓಕೆ, ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಕನ್ಫ್ಯೂಷನ್ ಆಗಿತ್ತು. ಲಾಲಾ ಲಜಪತ್ ರಾಯ್ ಮೇಲೆ ಲಾಠಿ ಚಾರ್ಜ್ಗೆ ಆರ್ಡರ್ ಮಾಡಿದಂಥ ಒಬ್ಬ ಅಧಿಕಾರಿ ಸ್ಕಾಟ್, SPO, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್. ಈ ಸೇಡಿಗಾಗಿ, ಲಾಲಾ ಲಜಪತ್ ರಾಯ್ ಸಾವಿನ ಸೇಡಿಗಾಗಿ ನಮ್ಮ ಕ್ರಾಂತಿಕಾರಿಗಳು ಅವನನ್ನು ಸಾಯಿಸಕ್ಕೆ ಹೋಗ್ತಾರೆ. ಆದರೆ ಅವನ ಜಾಗಕ್ಕೆ ಅವನು ಸಿಗಲ್ಲ, ಅಲ್ಲಿ ಸ್ಯಾಂಡರ್ಸನ್ ಇರ್ತಾನೆ. ಅವನೇ ಸ್ಕಾಟ್ ಅಂದ್ಕೊಂಡು ಅವನನ್ನು ಹೊಡಿತಾರೆ. ಸ್ಯಾಂಡರ್ಸನ್ ಅವನು ASP, ಅಸಿಸ್ಟೆಂಟ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್, ಅಂದರೆ ಇನ್ನೂ ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತಾನೆ. ಅವನಿಗೆ 24 ವರ್ಷ ಸಣ್ಣ ಹುಡುಗ ಇರ್ತೈತಿ. ಅವನನ್ನು ಸಾಯಿಸ್ತಾರೆ. ಇಷ್ಟು ನೆನ್ಪಿಟ್ಕೊಂತೀರಾ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ತಿಳಿದ ಭಗತ್ ಸಿಂಗ್, ರಾಜ್ಗುರು ಮತ್ತು ಚಂದ್ರಶೇಖರ್ ಆಜಾದ್ ಜೊತೆಗೂಡಿ 1928ರಲ್ಲಿ ಪಲಾಯನಗೈದರು. ಯಾಕಂದರೆ ಸ್ಯಾಂಡರ್ಸನ್ ಹತ್ಯೆ ಮಾಡಿರ್ತಾರೆ. ಇದನ್ನೇ ಲಾಹೋರ್ ಪಿತೂರಿ ಎಂದು ಕರೆಯುತ್ತಾರೆ. ಲಾಹೋರ್ ಕಾನ್ಸ್ಪಿರಸಿ ಅಂತ ಕರೀತಾರೆ. ಲಾಹೋರ್ ಕಾನ್ಸ್ಪಿರಸಿ. ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಳ್ಳಲು 1928ರಲ್ಲಿ ರಾಜ್ಗುರು ಜೊತೆಗೂಡಿ ಸ್ಯಾಂಡರ್ಸ್ ಎಂಬ ಅಧಿಕಾರಿನ ಹತ್ಯೆ ಮಾಡ್ತಾರೆ. ನಾನು ಹೇಳಿದ್ದೀನಿ. ಬ್ರಿಟಿಷರನ್ನು ಎಚ್ಚರಿಸುವ ಉದ್ದೇಶದಿಂದ 1929 ಏಪ್ರಿಲ್ 8ರಂದು ಬಟುಕೇಶ್ವರ್ ಜೊತೆಗೆ ದೆಹಲಿಯ ಸಂಸತ್ ಭವನದ ಮೇಲೆ ಬಾಂಬ್ ಎಸೆದು ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಕೂಗ್ತಾರೆ. ಯಾರು? ಭಗತ್ ಸಿಂಗ್. ಸೊ ಭಗತ್ ಸಿಂಗ್ ಏನು ಮಾಡ್ತಾರೆ, ಖಾಲಿ ಜಾಗದಲ್ಲಿ, ಸಂಸತ್ತಿನ ಯಾರ ಮೇಲಲ್ಲ, ಸಂಸತ್ತಿನ ಖಾಲಿ ಜಾಗದಲ್ಲಿ ಒಂದು ಬಾಂಬ್ ಹಾಕ್ತಾರೆ.
ಇನ್ಕಿಲಾಬ್ ಜಿಂದಾಬಾದ್, ಕ್ರಾಂತಿಕಾರಿಗೆ ಜಯವಾಗಲಿ ಅಂತ ಅರ್ಥ. ಇನ್ಕಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿಕಾರಿಗೆ ಜಯವಾಗಲಿ ಅಂತ ಅರ್ಥ. ಸೊ ಬಟಕೇಶ್ವರ್ ದತ್ ಜೊತೆಗೆ ಸೇರಿಕೊಂಡು ಭಗತ್ ಸಿಂಗ್ ಏನು ಮಾಡ್ತಾರೆ, ಆ ಬ್ರಿಟಿಷರನ್ನು ಎಚ್ಚರಿಸುವ ಉದ್ದೇಶದಿಂದ 1929ರಂದು ಏನು ಮಾಡ್ತಾರೆ, ಸಂಸತ್ ಭವನದ ಮೇಲೆ ಬಾಂಬ್ ಹಾಕ್ತಾರೆ. ನಂತರ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು 1931 ಮಾರ್ಚ್ 23ರಂದು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಇವೆಲ್ಲ ವಿಷಯಗಳಿಗೆ, ಈ ಲಾಹೋರ್ ಪಿತೂರಿ, ಈ ಸಂಸತ್ತಿನ ಮೇಲೆ ಬಾಂಬ್ ಹಾಕಿದ್ದಕ್ಕೆ, ಇವೆಲ್ಲವೂ ಅವರ ಬ್ರಿಟಿಷರ ದೃಷ್ಟಿಯಲ್ಲಿ ಇವರು ಭಯೋತ್ಪಾದಕರು, ನಮ್ಮ ದೃಷ್ಟಿಯಲ್ಲಿ ದೇಶಭಕ್ತರು, ನಮ್ಮ ದೃಷ್ಟಿಯಲ್ಲಿ ರಾಷ್ಟ್ರಪ್ರೇಮಿಗಳು. ಆದರೆ ಬ್ರಿಟಿಷರಿಗೆ ಇವರು ಶತ್ರುಗಳು, ಇವರು ಭಯೋತ್ಪಾದಕರು. ಅವರು ಅದೇ ವರ್ಡ್ ಯೂಸ್ ಮಾಡ್ತಿದ್ದು ಗೊತ್ತಿರಲಿ. ಇನ್ನೂ ಕೆಲವು ಪುಸ್ತಕಗಳಲ್ಲಿ ಭಯೋತ್ಪಾದಕರ ಶಬ್ದ ಬಳಸ್ತಾರೆ, ಆದರೆ ನಾವು ಬಳಸಬಾರ್ದು. ಓಕೆ, ಬ್ರಿಟಿಷರು ಭಯೋತ್ಪಾದಕರ ಅನ್ನಲಿ, ಆದರೆ ನಮಗೆ ಅವರು ಭಯೋತ್ಪಾದಕರಲ್ಲ. ನಮಗೆ ರಾಷ್ಟ್ರಪ್ರೇಮಿಗಳು, ನಮಗೆ ದೇಶಪ್ರೇಮಿಗಳು, ನಮಗೆ ಅವರು ಅಮರ, ಅವರಿಗೆ ಭಾಳ ಗೌರವ ಇರಬೇಕಾಗುತ್ತೆ. ಓಕೆ, ಭಗತ್ ಸಿಂಗರ ಸಮಾಧಿ ಸಟ್ಲೇಜ್ ನದಿಯ ದಡದಲ್ಲಿರುವ ಸೋನಾವಾಲಾ ಎಂಬಲ್ಲಿ ಇವತ್ತಿಗೂ ನೀವು ನೋಡ್ಬೋದು. ಭಗತ್ ಸಿಂಗ್ ಸಮಾಧಿಯನ್ನು ನೋಡ್ಬೋದು. ಓಕೆ, ಆಲ್ ರೈಟ್. ನಾನು ಮಾತಾಡ್ತೀನಿ ಮುಂದೆ ಗಾಂಧೀಜಿ ಮತ್ತು ಇರ್ವಿನ್ ಮಧ್ಯೆ ಒಪ್ಪಂದ ಆಗುತ್ತೆ. ಆ ಸಂದರ್ಭದಲ್ಲಿ ಭಾಳ ಜನ ಏನು ಅಂದ್ಕೊಂಡಿದ್ರೆ, ಗಾಂಧಿ ಏನು ಮಾಡೋದು ಸರ್, ಭಗತ್ ಸಿಂಗ್ ಉಳಿಸ್ಕೊಳ್ಳಿಲ್ಲ, ಎಲ್ಲ ಕಾಂಟ್ರವರ್ಸಿ ಇದೆ, ಎಲ್ಲ ಕ್ಲಿಯರ್ ಮಾಡ್ತೀನಿ. ಆದರೆ ನೀವು ವೇಟ್ ಮಾಡಬೇಕು. 1931 ಅಲ್ಲಿ ಬರ್ತೀನಲ್ಲ, ಬಂದಾಗ ವೇಟ್ ಮಾಡಬೇಕು. ನಾನಿನ್ನು ಅಸಹಕಾರ ಚಳುವಳಿ ಮಾಡಬೇಕು, ಆ ಸೈಮನ್ ಆಯೋಗ ಮಾಡಬೇಕು, ಅವೆಲ್ಲ ಮುಗಿಸ್ಕೊಂಡು ನಾನು ಕಾನೂನು ಭಂಗ ಚಳುವಳಿ ಬರ್ತೀನಿ. ಆ ಕಾನೂನು ಭಂಗ ಚಳುವಳಿ ಬಂದಾಗ ಭಗತ್ ಸಿಂಗ್ ಅವರಿಗೆ ಹೆಂಗಾಯಿತು, ಏನಾಯಿತು ಎಲ್ಲ ಚರ್ಚೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಪ್ರಮುಖ ಘಟನೆಗಳು ತಿಳ್ಕೊಳ್ಳೋಣ. ಕಾಕೋರಿ ರೈಲು ದರೋಡೆ ಆಗುತ್ತೆ 1925 ಆಗಸ್ಟ್ 9. ಕಾಕೋರಿ ಎಂಬುದು ಒಂದು ಸ್ಥಳ ಇದೆ. ಈ ಸ್ಥಳದಲ್ಲಿ ಬ್ರಿಟಿಷರ ರೈಲನ್ನು ನಿಂದಿರಿಸಿ ಅದರಲ್ಲಿರುವಂಥ ಹಣವನ್ನು ಕದಿಬೇಕಾಗುತ್ತೆ. ನೋಡಿ, ಬರೇಲಿಯಿಂದ, ರಾಯ್ಬರೇಲಿ ಸೋನಿಯಾ ಗಾಂಧಿ ಮತಕ್ಷೇತ್ರ, ಲಕ್ನೋಗೆ ರೈಲು ಸಾಗುತ್ತಿದ್ದಾಗ ಕಾಕೋರಿ ಎಂಬ ಸ್ಥಳದಲ್ಲಿ ಆ ರೈಲನ್ನು ತಡೆದು ಅದರಲ್ಲಿರುವ ಸರ್ಕಾರಿ ಹಣವನ್ನು ಕದಿಯುತ್ತಾರೆ. ಸರ್ಕಾರಿ ಹಣವನ್ನು ಕದೀತಾರೆ. ಯಾರು? ಈ ನಮ್ಮ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯ ಸದಸ್ಯರು ಇಲ್ಲಿದ್ದಾನೆ. ಇದರಲ್ಲಿ ಪಾಲ್ಗೊಂಡ ಕ್ರಾಂತಿಕಾರಿಗಳು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜೇಂದ್ರ ಲಹರಿ, ಅಶ್ಫಾಕುಲ್ಲಾ ಖಾನ್, ಇವರೆಲ್ಲ ಭಾಗವಹಿಸಿರ್ತಾರೆ. ಇಲ್ಲಿ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತೆ, ಎಷ್ಟು ಮಜಾ ಇದೆ ನೋಡಿ. ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡು, ಸ್ವತಂತ್ರ ಹೋರಾಟಗಾರರ ಸ್ಥಾನದಲ್ಲಿ ಇಟ್ಕೊಂಡು ಹಣ ಕದಿಯೋದು ಸಣ್ಣತನಲ್ಲ ಸರ್. ಹಣ ಕದಿಯೋದು ಸರಿಯಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೌದಾ? ಯಾರೋ ಒಬ್ಬ ಸಣ್ಣ ವ್ಯಕ್ತಿ ಕಳ್ಳತನ ಮಾಡ್ಯಾರಂದರೆ ಓಕೆ. ಅಂಥ ಒಂದು ಇಡೀ ದೇಶದ ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು, ಕ್ರಾಂತಿಕಾರಿಗಳು ಹಣ ಕದೀತಾರೆ. ಯಾಕೆ? ಯಾರಾದರೂ ವಿಚಾರ ಮಾಡಿರಿ? ಸೊ ಭಾಳ ಜನ ಹೇಳ್ತಾರೆ, ಅದು ನಮ್ಮ ಹಣ ಆಗಿತ್ತು ಸರ್, ಅದು ನಾವೇನು ಕದ್ದಿಲ್ಲ, ಅದು ನಮ್ದು ಹಣ. ಅವ್ರು ಬ್ರಿಟಿಷರು ನಮ್ಮ ದುಡ್ಡು ತಾನೆ ತೊಗೊಂಡು ತಿರುಗಾಡ್ತಿದ್ರು. ಪ್ರಶ್ನೆ ಇಲ್ಲಿದೆ, ಯಾವುದೇ ಸಂಘಟನೆ, ಯಾವುದೇ ಪಕ್ಷ ನೀವು ಏನೇ ಮಾಡಬೇಕು ಅಂದರೂ ಅದಕ್ಕೆ ಹಣದ ಅವಶ್ಯಕತೆ ಭಾಳ ಇದೆ. ನೀವು ಒಂದು ಪಕ್ಷ ಸಂಘಟನೆ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ನೋಡ್ರಿ, ಈಗೆಲ್ಲ BJP, ಕಾಂಗ್ರೆಸ್ ಅವೆಲ್ಲ ಮೇಂಟೈನ್ ಮಾಡೋದಷ್ಟು ಈಜಿ ಅಲ್ಲ. ಕಂಡಬಿಟ್ಟು ದುಡ್ಡು ಚೆಲ್ಬೇಕು ಅದಕ್ಕೆಲ್ಲ. ಸಂಘಟನೆಗಳು ಎಲ್ಲರೂ ಒಂದು ರ್ಯಾಲಿ ಮಾಡಿದ್ರೆ 2 ಕೋಟಿ ರೂಪಾಯಿ ಹಾಕ್ಬೇಕು, ಗೊತ್ತಾ? ಬಂದವ್ರಿಗೆ ಊಟ, ನೀರು, ಅವ್ರಿಗೆ ವಸತಿ ಅಥವಾ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್, ಹೋಗೋದು ಬರೋದು ಎಲ್ಲ ನೋಡ್ಕೋಬೇಕಲ್ಲ. ಒಂದು ಸುಮ್ಮನೆ ಸಣ್ಣ ರ್ಯಾಲಿ ಮಾಡಿದ್ರೆ 2 ಕೋಟಿ ರೂಪಾಯಿ ಖರ್ಚೋದೀಗ. ಸೊ ಇಂಥ ಸಂಘಟನೆಗಳಿಗೂ ಭಾಳ ದುಡ್ಡಿನ ಅವಶ್ಯಕತೆ ಇತ್ತು. ಆದರೆ ಗಾಂಧೀಜಿನೂ ಹೋರಾಟ ಮಾಡ್ತಿದ್ರು, ಬಾಲಗಂಗಾಧರ ತಿಲಕರು ಹೋರಾಟ ಮಾಡ್ತಿದ್ರು. ಅವ್ರಿಗೆ ಹೆಂಗೆ ದುಡ್ಡು ಬರ್ತಿತ್ತು ಅಂದರೆ, ಅವರಿಗೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ದುಡ್ಡು ಕೊಡ್ತಿದ್ರು. ಅವಾಗೆಲ್ಲ ಟಾಟಾ, ಬಿರ್ಲಾ ಎಲ್ಲ ಇದ್ರು. ಬಿರ್ಲಾ ಖಾಲಿ ಚೆಕ್ ಕೊಟ್ಬಿಟ್ಟಿದ್ರಂತ ಗಾಂಧಿ ಬಳಿ. ಬಿರ್ಲಾ ಖಾಲಿ ಚೆಕ್, ನೀವು ಗಾಂಧಿ ಎಷ್ಟಾದ್ರೂ ಬರ್ಕೋರಿ ಚೆಕ್, ಇಂಥ ಒಂದು ಹೋರಾಟ ಮಾಡ್ತಾ ಇದ್ರೆ ಬರ್ಕೋರಿ ಖಾಲಿ ಚೆಕ್. ಬಿರ್ಲಾನನ್ನ ಗಾಂಧೀಜಿ ಹಿರಿಮಗ ಅಂತ ಕರೀತಿದ್ರು. ಗಾಂಧೀಜಿ ಹಗಲೊತ್ತು ಬಡವರು ಕೂಡ ತಿರುಗಾಡ್ತಿದ್ರು, ರಾತ್ರಿ ಊಟ ಶ್ರೀಮಂತರು ಕೂಡ, ಗೊತ್ತಿರಲಿ, ಬಿಸ್ನೆಸ್ ಮ್ಯಾನ್ಗಳು, ಬಂಡವಾಳಶಾಹಿಗಳು ಕೂಡ ರಾತ್ರಿ ಊಟ, ಡಿನ್ನರ್. ಮತ್ತು ಆ ಶ್ರೀಮಂತರು ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಲಿಲ್ಲ? ನೀವು ಕನೆಕ್ಟ್ ಮಾಡ್ತಾ ಇದ್ರೆ ಲಿಂಕ್ ನಾನು ಹಿಂದೆ ಹೇಳಿದ್ದೀನಿ. ಇವರು ಬಂಡವಾಳಶಾಹಿಯನ್ನು ವಿರೋಧಿಸ್ತಿದ್ರು. ಬಂಡವಾಳಶಾಹಿಗಳು ನಮ್ಮ ಶತ್ರುಗಳು ಅಂತ ಹೇಳ್ತಿದ್ರು. ಇವರು ಓಪನ್ ಭಾಷಣ ಮಾಡ್ತಿದ್ರು. ಈ ದೇಶದ ಶ್ರೀಮಂತರು ಭಾಳ ಡೇಂಜರಸ್, ಈ ದೇಶದ ಶ್ರೀಮಂತರು ನಮ್ಮ ಜನರನ್ನೇ, ಬ್ರಿಟಿಷರ ಕೂಡ ಸೇರ್ಕೊಂಡು ನಮ್ಮ ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಈ ಶ್ರೀಮಂತರಿಂದ ದೇಶ ಹಾಳಾಗುತ್ತೆ ಎಲ್ಲ ಇವರು ಓಪನ್ ಭಾಷಣ ಮಾಡ್ತಿದ್ರು. ಬಂಡವಾಳಶಾಹಿನ ಬಹಿರಂಗವಾಗಿ ವಿರೋಧಿಸ್ತಿದ್ರು. ಹೀಗಾಗಿ ಯಾವ ಶ್ರೀಮಂತರು ಇವರಿಗೆ ಹಣದ ಸಹಾಯ ಮಾಡಲಿಲ್ಲ. ಇವ್ರಿಗೆ ಹಣದ ಕೊರತೆ ಭಾಳ ಇತ್ತು. ಅನಿವಾರ್ಯವಾಗಿ ಸೊ ಈ ಒಂದು ಹಣವನ್ನು ಕದಿಯುವಂಥ ಪರಿಸ್ಥಿತಿ ಬಂತು. ಗೊತ್ತಾಯ್ತಾ? ಸೊ ಅರ್ಥ ಮಾಡ್ಕೊಂಡಿದ್ದಾರೆ ಲಿಂಕು. ಇವ್ರ ತತ್ವ ಸಿದ್ಧಾಂತ ನಾನು ಹೇಳಿದ್ದೀನಲ್ಲ, ಆ ತತ್ವ ಸಿದ್ಧಾಂತದಿಂದ ಇವರಿಗೆ ಶ್ರೀಮಂತರ ಸಹಾಯ ಸಿಗ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನೀವು ಅನ್ಬೋದು, ಸರ್ ಅಂಬಾನಿ ಅದಾನಿ ಬಿಟ್ಟರೆ ರಾಜಕಾರಣ ಪಕ್ಷಗಳು ನಡೆಯಲ್ಲ. ಅದಾನಿ ಸರ್ BJP ಬಿಡೋದ್ರೆ, ಹೌದು, ಇಲ್ಲೇ ಬೇಕಿಲ್ಲ ನಡೆಯಲ್ಲ ರೀ. ಇದೇ ಅಂಬಾನಿ ಹಿಂದೆ ಮನಮೋಹನ್ ಸಿಂಗ್ ದುಡ್ಡು ಸುರಿದಿದ್ದಾರೆ, ಗೊತ್ತಾ? ಬೆಸ್ಟ್ ಎಕ್ಸಾಂಪಲ್, ಅಂಬಾನಿಗೆ ಜ್ವರ ಬಂದಿದ್ದು 2010 ಅನ್ಕೋತೀನಿ, 2010 ಅನ್ನೋದು.
ಅಂಬಾನಿಗೆ ಜ್ವರ ಬಂದರೆ ಮನಮೋಹನ್ ಸಿಂಗ್ ಮನೆಗೆ ಹೋಗಿ ಮಾತಾಡ್ಸ್ಬಂದಿದ್ರು. ಯಾಕೆ ಮಾತಾಡ್ಸ್ಬಿಡ್ತಾರೆ? ನಿಮಗೆ ನನಗೆ ಆರಾಮಿಲ್ಲ ಅಂದ್ರೆ ಬರ್ತಾರೇನ್ರಿ ಪ್ರೈಮ್ ಮಿನಿಸ್ಟ್ರು? ಹೆಲ್ಪ್ ಮಾಡಿರ್ತಾರೆ, ಸಹಾಯ ಮಾಡಿರ್ತಾರೆ ಅಂತ ಅರ್ಥ. ಅವರು ಬಿಸ್ನೆಸ್ ಮ್ಯಾನ್ಗಳು ಗೆಲ್ಲುವ ಕುದುರೆ ನೋಡ್ತಾರೆ, ಗೆಲ್ಲುವ ಕುದುರೆ ನೋಡಿ ದುಡ್ಡು ಸುರಿತಾರೆ. ಇಲ್ಲಾಂದ್ರೆ ಆಗದೆಲ್ಲ ಎಲೆಕ್ಷನ್ ನಾ ಬರ್ಕೊಡ್ತೀನಿ, ನಿಮಗೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಶ್ರೀಮಂತರ ಸಪೋರ್ಟ್ ಇಲ್ಲದೆ ಇವತ್ತಿನ ಕಾಲದಲ್ಲಿ ಸಂಘಟನೆ, ರಾಜಕೀಯ ಪಕ್ಷ ಯಾವುದೂ ಸಾಧ್ಯ ಇಲ್ಲ. ಅವತ್ತೇ ಸಾಧ್ಯ ಇದ್ದಿಲ್ಲ, ಬ್ರಿಟಿಷರ ಕಾಲದಲ್ಲೇ ಸಾಧ್ಯ ಇದ್ದಿಲ್ಲ, ಮತ್ತೆ ಈಗೆಲ್ಲ ಸಾಧ್ಯ ಆಗ್ತದೆ? ಓಕೆ, ಹೀಗಾಗಿ ಅದು ಸಪೋರ್ಟ್, ಸಂಘಟನೆಗೆ ದುಡ್ಡಿನ ಅವಶ್ಯಕತೆ ಭಾಳ ಇರುತ್ತೆ. ಆ ದುಡ್ಡಿನ ಅವಶ್ಯಕತೆ ಇವರಿಗೆ ಅದನ್ನು ಈಡೇರಿಸಿಕೊಳ್ಳಲು ಆ ಒಂದು ಬ್ರಿಟಿಷರ ಸರ್ಕಾರಿ ಹಣವನ್ನು ಅವರು ಅಲ್ಲಿ ಕಾಕೂರ್ ಎಂಬ ಸ್ಥಳದಲ್ಲಿ ಅದನ್ನು ನಿಲ್ಲಿಸಿ ಆ ರೈಲನ್ನು ತಡೆದು ಆ ಹಣವನ್ನು ಕದಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಜತಿನ್ ದಾಸ್ ಸಾವು ನೋಡೋಣ. 1930 ನೋಡಿ, ಕ್ರಾಂತಿಕಾರಿಗಳನ್ನು ಜೈಲಿನಲ್ಲಿ ಸರಿಯಾಗಿ ನಡೆಸಿಕೊಳ್ಳಬೇಕೆಂದು ಉಪವಾಸ ಸತ್ಯಾಗ್ರಹವನ್ನು ಜತಿನ್ ದಾಸ್ ಹಮ್ಮಿಕೊಂಡನು. 64ನೇ ದಿನದ ಉಪವಾಸ ಸತ್ಯಾಗ್ರಹದ ಹೋರಾಟದಲ್ಲಿ ಜತಿನ್ ದಾಸ್ ಸಾವನ್ನಪ್ಪುತ್ತಾನೆ. ಎಂಥ ಬೆಂಕಿರಿದು! ಜೈಲಲ್ಲಿ ಒಟ್ಟೆ ವ್ಯವಸ್ಥೆ ಸರಿಯಾಗಿರಲ್ಲ, ಅಲ್ಲಿ ಸರಿಯಾಗಿ ಉಳ್ಕೊಳ್ಳೋಕೆ ಜಾಗ ಇರಲ್ಲ, ಸರಿಯಾಗಿ ಊಟ ಹಾಕ್ತಿರಲ್ಲ, ನಮ್ಮನ್ನ ಪ್ರಾಣಿಗಳ ಥರ ನೋಡ್ಕೊತಿರ್ತಾರೆ. ಹೀಗಾಗಿ ಜೈಲಿನಲ್ಲಿ ಸುಧಾರಣೆ ಆಗ್ಬೇಕಂತ ಹೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಜತಿನ್ ದಾಸ್. ಅದು ಎಷ್ಟು ದಿನ ರೀ? 64 ಡೇಸ್. ನಮಗೆ ಒಂದಿನ ಉಪವಾಸ, ಶಿವರಾತ್ರಿಗೆ ಒಂದಿನ ಉಪವಾಸ ಮಾಡಿರ್ತೀರಿ, ಯಾವಾಗ ಹೊತ್ತು ಮುಡ್ತದ, ಯಾವಾಗ ದ್ರಾಕ್ಷಿ ತಿಲ್ಲಿ, ಯಾವಾಗ ಉಸುಳಿ ತಿಲ್ಲಿ ಅಂತ ಕಾಯ್ತಿರ್ತೀರಿ. ಇಲ್ಲ ಯಾರು ನಡಬರ್ಗೆ 3 ಗಂಟೆಗೆ 4 ಗಂಟೆಗೆ ತಿಂದು ನಾ ಏನೂ ತಿಂದಿಲ್ಲ ಅಂತಲೂ ಕೂತಿರ್ತೀರಿ ಭಾಳ ಮಂದಿ. ಸೊ 64 ದಿನಗಳ ಎಂಥ ತ್ಯಾಗ, ಎಂಥ ಒಂದು ಮನಸ್ಥಿತಿ! ಮೆಚ್ಚಬೇಕು ಇವರಿಗೆಲ್ಲ, ನಮ್ದೊಂದು ಸೆಲ್ಯೂಟ್. ಇವ್ರಿಗೆ ನಮ್ದೊಂದು ಸೆಲ್ಯೂಟ್ ಹೊಡಿಲೇಬೇಕು. ಇಂಥ ಒಂದು ದೇಶ ಪ್ರೇಮ, ಇಂಥ ಒಂದು ತ್ಯಾಗ, ಬದ್ಧತೆ, ಒಂದು ತತ್ವ ಸಿದ್ಧಾಂತ ಇರುವಂಥ ಕ್ರಾಂತಿಕಾರಿಗಳು ನಮ್ಮ ದೇಶದಲ್ಲಿ ಯಾವತ್ತೂ ಅಜರಾಮರ. ಅವ್ರ ಹೆಸರು ನಾವು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ ನಮ್ಮ ಕರ್ತವ್ಯ. ಸೂರ್ಯ ಚಂದ್ರ ಇರುವವರೆಗೂ ಇವ್ರ ಹೆಸರು ಇರಬೇಕು. ಯಾಕಂದರೆ ನಾವಿಷ್ಟು ಸ್ವಾರ್ಥದ ಜಗತ್ತಿನಲ್ಲಿದ್ದೀವಿ. ನಮಗೋಸ್ಕರ ನಾವು ಬರೀ ನಮಗೋಸ್ಕರ ಬಡದಾಡ್ತೀವಿ. ದೇಶಕ್ಕೋಸ್ಕರ ಉಪವಾಸ ಮಾಡೋದು, ದೇಶಕ್ಕೋಸ್ಕರ ಜೀವ ಕೊಡೋದು. ಮತ್ತೆ ಯಾರು ಹೀರೋ? ಸಿನಿಮಾ ಹೀರೋಗಳಲ್ಲ, ನಿಜವಾದ ಹೀರೋಗಳು ಇವರು. ಏನೂ ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ಪ್ರಾಣ ಕೊಡೋದು, ದೇಶಕ್ಕೋಸ್ಕರ ತ್ಯಾಗ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಹೀರೋ ಇನ್ನೊಬ್ಬ ಇರಬಾರ್ದು ನಮ್ಮ ದೇಶದಲ್ಲಿ. ಇವರೆಲ್ಲ ನಮ್ಮ ಹೀರೋಗಳು. ಓಕೆ, ನೆಕ್ಸ್ಟ್ ನೋಡೋಣ. ಇದು 64 ದಿನ ನೆನ್ಪಿಟ್ಕೊಳ್ಳಿ. ಇದು ಎಲ್ಲ ಕ್ವಶನ್ ಕೇಳಿದಾನೆ, ಭಾಳ ಸಲ ಕ್ವಶನ್ಸ್ ಬಂದಿದೆ. ಎಷ್ಟು ದಿನ ಉಪವಾಸ ಮಾಡಿದ್ರು, ಅಥವಾ ಜೈಲಿನಲ್ಲಿ ಇದನ್ನು ಸರಿಯಾಗಿ ನಡ್ಸ್ಕೋಬೇಕಂತ ಹೋರಾಟ ಮಾಡಿದವರು ಯಾರು, ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ. ಲಾಸ್ಟ್ ಮೌಲ್ಯಮಾಪನ ನೋಡೋಣ. ಸ್ವಾತಂತ್ರ್ಯ ಹೋರಾಟದಲ್ಲಿ 2ನೇ ಹಂತದ ಕ್ರಾಂತಿಕಾರಿಗಳ ಕೊಡುಗೆ ಬಹಳಷ್ಟಿದೆ. ಯಾಕಂದರೆ ಸಮಾಜವಾದ ಮತ್ತು ಸಮತಾವಾದಕ್ಕೆ ಉತ್ತೇಜನ ನೀಡಿದ್ರು. ಇಕ್ವಾಲಿಟಿ, ಸಮತಾವಾದ ಅಂದರೆ ಇಕ್ವಾಲಿಟಿ, ಸಮಾನತೆ. ಸಮಾಜವಾದ ಅಂದರೆ ಸಮಾಜದಲ್ಲಿ ಬಡವರಿಗೂ ಮತ್ತು ಕೂಲಿ ಕಾರ್ಮಿಕರಿಗೆ ಮೊದಲ ಆದ್ಯತೆ. ಯುವಕರ ರಾಜಕೀಯ ಪ್ರವೇಶಕ್ಕೆ ಪ್ರೋತ್ಸಾಹ. ಯಾಕಂದ್ರೆ ಇವರೆಲ್ಲ ಯಂಗ್ಸ್ಟರ್ಸ್ ಇದ್ರು, ಎಲ್ಲ ಭಗತ್ ಸಿಂಗ್ ಎಲ್ಲ 20 ವರ್ಷ ಸಣ್ಣ ವಯಸ್ಸಿನವರು. ಇವರನ್ನು ನೋಡಿ ಬೇರೆ ಯುವಕರಿಗೂ ಕೂಡ ಭಾಳಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು. ನೆಕ್ಸ್ಟ್ ಕೋಮುವಾದ ವಿರುದ್ಧ ಧರ್ಮ ಯುದ್ಧ ಮಾಡಿದ್ರು. ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಸಿಖ್ ಅಂತ ಹೊಡೆದಾಡಂಗಿಲ್ಲ, ನಾವೆಲ್ಲರೂ ಭಾರತೀಯರಂತ ಇವರೆಲ್ಲರೂ ಒಂದಾಗಿದೆ. ಸೊ ಇದು 2ನೇ ಹಂತದ ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಚಾಪ್ಟರ್ 5, ಹಿಂದಿನ ಚಾಪ್ಟರ್ಗಳು ಯಾರು ನೋಡಿಲ್ಲ, 1, 2, 3, 4 ಆ ಚಾಪ್ಟರ್ಗಳು ಕೂಡ ತಾವು ದಯವಿಟ್ಟು ನೋಡಿ. ಕ್ಲಿಯರ್ ಇದೆಯಾ? ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ 6ನೇ ಚಾಪ್ಟರ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.